ಊಟ ಮಾಡಿ ಬಂದರೆ ನಮಗೆ ದೈಹಿಕವಾಗಿ ಎನರ್ಜಿ ಉಂಟಲ್ವಾ? ಇಲ್ಲದಿದ್ರೆ ಸ್ವಾಮಿ ನಾವು ಮಾಡಿದ್ರೆ ನಮಗೆ ಎನರ್ಜಿ ಉಂಟ. ಹಲ್ಲೆಲೂಯಾ. ನಮ್ಮ ಬಲಹೀನತೆಯಲ್ಲಿ ಕರ್ತನ ಬಲವು ಪೂರ್ಣ ಸಾಧಕವಾಗಿದೆ. ಒಂದು ವೇಳೆ ನೀವು ಬಲಹೀನರಾಗಿದ್ರೆ ಇವತ್ತು ಕರ್ತನ ಬಲವು ನಿಮ್ಮ ಪೂರ್ಣ ಸಾಧಕವಾಗಿ ಬಲಪಡಿಸಿ ಅದು ನಡೆಸುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತ ನಮಗೆ ಹೊಸ ದಿವಸವನ್ನು ಕೊಟ್ಟಿದ್ದಾನೆ ಪ್ರಿಯರೇ, ಹೊಸ ದಿವಸವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಹೊಸ ಬಲದಿಂದ, ಹೊಸ ಕೃಪೆಯಿಂದ, ಹೊಸ ಜ್ಞಾನದಿಂದ, ಹೊಸ ಆಸಕ್ತಿಯಿಂದ ನಾವು ಕರ್ತನನ್ನು ಸ್ತುತಿಸಿಕೊಂಡಾಗ ಒಂದು ಕ್ಷಣ ನಮ್ಮ ಬಾಯಿಗಳನ್ನು ತೆರೆದುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಕರ್ತನಿಗೆ ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸುವ. ಎಷ್ಟೋ ಜನರು ಈ ದಿವಸವನ್ನು ಈ ಗಳಿಗೆಯನ್ನು ಕಾಣದೆ ಹೋದಾಗಲೂ ನನ್ನನ್ನಾದರೂ ನಿನ್ನನ್ನಾದರೂ ಆತನ ಜೀವಿತದ ಸಂಖ್ಯೆಯಲ್ಲಿ ಇರಿಸಿದನಲ್ಲ, ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸುವ. ನಾವು ಉಳಿದಿರುವುದು ಆತನ ಕರುಣೆಯಾಗಿದೆ, ನಾವು ಜೀವಿಸುತ್ತಿರುವುದು ಆತನ ಕೃಪೆಯಾಗಿದೆ ಪ್ರಿಯರೇ. ಆತನ ಕೃಪಾ ವರಗಳಾಗಿ ಎಂದಿಗೂ ನಿಂತು ಹೋಗುವುದಿಲ್ಲ. ಅನ್ನೋ ದಿನವಾದ ಹೊಸದಾಗಿ ನಮಗೆ ಒದಗಿ ಬರುವುದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವ ಪ್ರಿಯರೇ. ಆತನಿಗೆ ಜೀವ ಶ್ವಾಸವನ್ನು ಕೊಟ್ಟಿದ್ದಾನೆ, ನಮ್ಮನ್ನು ಸಮಾಧಿಗೆ ಸೇರಿದಂತೆ ಆತನು ಮಾಡಿದ್ದಾನೆ ಪ್ರಿಯರೇ. ಎಷ್ಟೋ ರೋಗಗಳಿಂದ ತಪ್ಪಿಸಿದ್ದಾನೆ, ಆಕ್ಸಿಡೆಂಟ್ಗಳಿಂದ ತಪ್ಪಿಸಿದ್ದಾನೆ, ಮರಣದಿಂದ ತಪ್ಪಿಸಿದ್ದಾನೆ. ಮಾರಣಾಂತಿಕ ರೋಗ, ಬೇನೆ, ನೋವುಗಳಿಂದ, ಎಲ್ಲ ಡಿಪ್ರೆಷನ್, ಆಪರೇಷನ್ಗಳಿಂದ, ಎಲ್ಲಗಳಿಂದ, ಕೆಡುಕನಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿದ್ದಾನೆ. ಹಲ್ಲೆಲೂಯಾ. ನಮ್ಮ ಕರ್ತನು ನಂಬಿಗಸ್ತನಾದ ದೇವರಾಗಿದ್ದಾನೆ ಪ್ರಿಯರೇ. ಆತನು ಸರ್ವಶಕ್ತನಾಗಿದ್ದಾನೆ, ಆತ ನಿತ್ಯಕ್ಕೂ ಜೀವಿಸುವಂತನಾಗಿದ್ದಾನೆ. ಲೋಕವಾಗಿ ಇವತ್ತೊಂದು ದಿವಸ ಪುನರುತ್ಥಾನದ ದಿನವೆಂದು ಆಚರಿಸುತ್ತದೆ. ಆಗ ನಾವು ಯಾವಾಗಲೂ ಕ್ರಿಸ್ತನಲ್ಲಿ ಇಟ್ಟುಕೊಂಡು ಪುನರುತ್ಥಾನವನ್ನು ಆಚರಿಸುವವರಾಗಿದ್ದೇವೆ. ಯಾಕಂದ್ರೆ ನಮ್ಮ ಕ್ರಿಸ್ತನು ಸದಾ ಕಾಲ ಜೀವಿಸುವಂತನಾಗಿದ್ದಾನೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಇಡೀ ಲೋಕದ ಜನಾಂಗಗಳ ಪಾಪಕ್ಕೋಸ್ಕರ. ಹಲ್ಲೆಲೂಯಾ. ಆತನು ಪುನಃ ಸಾಯುವುದಿಲ್ಲ ಪ್ರಿಯರೇ. ಆದರೆ ನಾವು ಆತನನ್ನು ಶಿಲುಬೆಗೆ ಹಾಕಿಸುವುದು ಬೇಡ. ದೇವರ ವಾಕ್ಯತ್ತದೆ, ನೀವು ಪುನಃ ಪಾಪ ಮಾಡಿ ಅಪರಾಧಗಳಿಂದ ಆತನನ್ನು ಶಿಲುಬೆಗೆ ಹಾಕಿಸಬೇಡಿದೆ ಎಂಬುದಾಗಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನೇ ನಿನಗೆ ಸ್ತೋತ್ರಪ್ಪ. ತಂದೆ, ನೀವು ಒಳ್ಳೆಯ ಸ್ವಾಮಿ, ನೀ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವಂತನಾಗಿದ್ದೀರಿ. ಓ ರಾಮ ಶಕಲಮ, ಎಲ್ಲರೂ ಬಾಯಿ ತೆರೆಯಲು ಪ್ರಿಯರೇ. ನೀವು ಕರ್ತನ ಸಮ್ಮುಖದಲ್ಲಿ ಬಾಯಿ ತೆರೆದಿದ್ರೆ ಎಲ್ಲಿ ಕೂಡ ಬಾಯಿ ತೆರೆಯಲಿಕ್ಕೆ ಆಗುವುದಿಲ್ಲ. ಸೈತ ನಮ್ಮ ಬಾಯನ್ನು ಮುಚ್ಚಬಾರದು. ನಾವು ಎಲ್ಲಿ ಬಾಯಿ ತೆರೆಯಬೇಕಾದ್ರೆ ನಾವು ತೆರೆಯುವವರಾಗಿದ್ದೇವೆ. ಓ ರಾಮ ಶಕಲೇಮ ನರಬಲ ಶಬ್ದನೆಲ್ಲ ರೀಕಲ ರಮದ ರೇಬ್ರೋ ಸೇಬ್ರೆ ಕಾಕಲ ಬಾಬಾ ಶಕಲ ಮಾನಸಿಯಲ್ಲ. ನಮ್ಮ ಕರ್ತನನ್ನು ಕೊಂಡಾಡಿಗೆ ಬಂದವರಾಗಿದ್ದೇವೆ. ಯೇಸುವಿನ ನಾವು ಮೇಲಕ್ಕೆತ್ತಿಗಾಗಿ ಬಂದವರಾಗಿದ್ದೇವೆ ಪ್ರಿಯರೇ. ಯಾವ ಮನುಷ್ಯನ ಜನರ ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯನ್ನು ಆರಾಧಿಸಲಿಕ್ಕಾಗಿ ನಾವು ಬಂದವರಾಗಿದ್ದೇವೆ ಪ್ರಿಯರೇ. ರೀಕಾ ಮಾದ ರೇಬೆ ಲೇಬೆ ಶನ್ಯೆಯ ಮಾದರಿಯಲ್ಲ. ಓ ರಾಮ ರಾಮ ಶನ್ಯೆಯಲ್ಲ. ನನಗೂ ನಿನಗೂ ನಿತ್ಯ ಜೀವವನ್ನು ಕೊಟ್ಟಾತನು, ರಕ್ಷಣೆಯನ್ನು ಕೊಟ್ಟಾತನು. ಓ ರಾಮ ರಾಮ ಶಕಲನೆ ಮಾದರಿಯಲ್ಲ. ರೀಕೋ ಮೋದ ರೋಬ್ರೋ ಸೈಕರೆ ಕಾಕಲ ಮಾದರಿಯಲ್ಲ. ನೀನು ಬಾಬಾ ಶಾಂತಿಯ ಮಾದರಿಯಲ್ಲ. ಥ್ಯಾಂಕ್ ಯು ಜೀಸಸ್. ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ಪಾಪ ಎಂಬ ಕೆಸರಿನಿಂದ ಮೇಲೆ ಬಿತ್ತಿ ಕ್ರಿಸ್ತನೆಂಬ ಬಂಡೆ ಮೇಲೆ ನಮ್ಮನ್ನು ನಿಲ್ಲಿಸಿ ನಮ್ಮ ಹೆಜ್ಜೆಗಳನ್ನು ದೃಢಪಡಿಸಿ ಓ ನಮ್ಮ ಬಾಯಲ್ಲಿ ನೀ ನೂತನ ಕೀರ್ತನೆಯನ್ನು ಒಪ್ಪಿಸಿದಾತನಾಗಿದ್ದೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್ ಯು ಮಾಸ್ಟರ್, ವರ್ಶಿಪ್ ಯು ಲಾರ್ಡ್. ಹಲ್ಲೆಲೂಯಾ. ಆದರೆ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ಸ್ತೋತ್ರವನ್ನು ಸಲ್ಲಿಸುವ ನಮ್ಮ ದೇವರು ಸರ್ವಶಕ್ತನು, ಆತನು ಒಳ್ಳೆಯವನು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಎಷ್ಟು ಮಂದಿ ನೀವು ಸಿದ್ಧರಾಗಿದ್ದೀರಿ ಕರ್ತನನ್ನು ಆರಾಧಿಸಲಿಕ್ಕೆ? ಹಲ್ಲೆಲೂಯಾ. ಹೇಳಿರಿ, ನಾನು ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೇನೆ. ಯಾವಾಗ ನಾವು ಬಾಯಿ ತೆರೆದು ಹೇಳ್ತೇವೋ, ಯಾವ ಸಂಗತಿಗಳು ನಮ್ಮನ್ನು ಕರ್ತನನ್ನು ಆರಾಧಿಸುವಂತೆ ಅಡ್ಡದಾಡಿ ಮಾಡುವುದಿಲ್ಲ. ಹಲ್ಲೆಲೂಯಾ. ಯಾವುದೇ ಯೋಚನೆಗಳು ನಮ್ಮನ್ನು ಅಡ್ಡಿದಾಡಿ ಮಾಡುವುದಿಲ್ಲ. ಯಾವುದೇ ಸಂಗತಿಗಳು, ಯಾವುದೇ ದುಷ್ಟನ ಕಾರ್ಯಗಳು ಕರ್ತನನ್ನು ಆರಾಧಿಸುವುದರಲ್ಲಿ ಅಡ್ಡಿದಾಡಿ ಮಾಡುವುದಿಲ್ಲ. ಯಾಕಂದ್ರೆ ನಾನು ಮತ್ತು ನನ್ನ ಕ್ರಿಸ್ತನು. ಹಲ್ಲೆಲೂಯಾ. ಶಕ್ತಿಯಲ್ಲೇ ಮಾತನಿಲ್ಲ. ಸಂತೋಷವಾಗಿ ನಾವು ಕರ್ತನನ್ನು ಸ್ತುತಿಸಿ ಕೊಂಡಾಡೋಣ. ಸ್ತೋತ್ರ ಸ್ತೋತ್ರ. ಆತನಿಗೆ ಯಾವಾಗಲೂ ನಾವು ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಆತ ನಂಬಿಗಸ್ತನಾದ ದೇವರು. ಥ್ಯಾಂಕ್ ಯು ಜೀಸಸ್.
ರೋಗವೆಲ್ಲ ಹೊತ್ತುಕೊಂಡೆ, ನನ್ನ ರೋಗವೆಲ್ಲ ಹೊತ್ತುಕೊಂಡೆ. ಅದಕ್ಕಾಗಿ ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ ಯೇಸುವೇ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ ಯೇಸುವೇ. ಸ್ತೋತ್ರ 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 ಎಂದು ಎಲ್ಲರೂ ಬಾಯ್ದೆರೆದು ಯೇಸುವೇ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ ಯೇಸುವೇ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ನನ್ನ ಬಾಯಲ್ಲಿ ಯಾವಾಗಲೂ ಸ್ತೋತ್ರ ಇರ್ತದೆ. ನಾನು ಎಡೆ ಬಿಡದೆ ಕರ್ತನನ್ನು ಕೊಂಡಾಡುವೆನು. ಪ್ರಿಯ, ನಮಗೆ ಒಂದೇ ಒಂದು ಕಾರ್ಯ ಮಾಡಲಿಕ್ಕಿರೋದು, ನಾವು ಎಡೆ ಬಿಡದೆ ಕರ್ತನನ್ನು ಕೊಂಡಾಡುವವರಾಗಿದ್ದೇವೆ. ಹಾಲೆಲೂಯಾ. ನಾವು ಪರಿಸ್ಥಿತಿಯನ್ನು ನೋಡುವುದಿಲ್ಲ, ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ದೊಡ್ಡ ದೇವರನ್ನು ನೋಡುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರಿಯ, ದೇವರ ವಾಕ್ಯ ಹೇಳ್ತದೆ, ನಿನ್ನ ಗೂಢಾರದ ಸಮೀಪಕ್ಕೆ ಸಹ ಉಪದ್ರವ ಬರುವುದಿಲ್ಲ. ಹಾಲೆಲೂಯಾ. ನಿನ್ನ ಮನೆಯವರಿಗಾಗಲಿ ನಿನ್ನ ಶರೀರಕ್ಕಾಗಲಿ ಯಾವುದೇ ಉಪದ್ರವ ಬರುವುದಿಲ್ಲ ಎಂಬುದಕ್ಕೆ ದೇವರ ವಾಕ್ಯ ಹೇಳ್ತದೆ. ಹಾಲೆಲೂಯಾ. ಎಷ್ಟು ಮಂದಿ ನೀವು ನಂಬುತ್ತೀರಿ? ಯಾಕೆ? ನಿಮ್ಮೊಳಗೆ ಪವಿತ್ರಾತ್ಮನಿದ್ದಾನೆ. ನಿಮ್ಮ ದೇಹವು ಪವಿತ್ರಾತ್ಮನಿಗೆ ದೇವರ ಆಲಯವಾಗಿದೆ. ಪವಿತ್ರಾತ್ಮ ನಿಮ್ಮ ದೇಹದಲ್ಲಿ ವಾಸ ಮಾಡುತ್ತಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ನಾನು ಕರ್ತನ ಪ್ರಭಾವವನ್ನು ನನ್ನ ದೇಹದಲ್ಲಿ ನಾನು ಪ್ರಕಾಶಪಡಿಸ್ತೇನೆ. ಬಾಯಿ ತೆರೆದು ನನ್ನ ದೇಹದಲ್ಲಿ ನಾನು ಯಾವಾಗಲೂ ಕರ್ತನ ಪ್ರಭಾವವನ್ನು ಮಾತ್ರ ಪ್ರಕಾಶಪಡಿಸ್ತೇನೆ. ಹಾಲೆಲೂಯಾ. ಪವಿತ್ರಾತ್ಮನಿಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ರೆಕ್ಕೆಯ ಮರೆಯಲ್ಲಿ ನಮ್ಮನ್ನು ಬಚ್ಚಿಟ್ಟು ಕಾಪಾಡುವಂತಲೇ ನಿನಗೆ ಸ್ತೋತ್ರಪ್ಪ. ಸೈತಾನ ತಲೆಯನ್ನು ಚರ್ಚಿದ ರಕ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ನನಗೆ ಜಯವನ್ನು ಕೊಟ್ಟಾದ ನಿನಗೆ ಸ್ತೋತ್ರ. ಇವತ್ತು ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿದ್ದೇವೆ. ಪ್ರಿಯರೇ, ನಾನು ಹೇಳ್ತೇನೆ, ನಿಮ್ಮ ಪರಿಸ್ಥಿತಿ ಸೋಲಿನ ಪರಿಸ್ಥಿತಿ ಇರ್ಬೋದು. ನೀವು ಹೇಳ್ಬೋದು, ನಾನು ಸೋತಂತ ಪರಿಸ್ಥಿತಿಯಲ್ಲಿದ್ದೇನೆ. ಇವಾಗ ಹೇಳ್ತಾರೆ ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿ. ಹಾಲೆಲೂಯಾ. ಪ್ರಿಯರೇ, ಪರಿಸ್ಥಿತಿಯನ್ನು ನೋಡ್ಲಿಕ್ಕಾಗಿ ದೇವರು ನಮ್ಮನ್ನು ಕರೀಲಿಲ್ಲ. ನಾವು ನಂಬಿ ನಡೆಯುವವರಾಗಿದ್ದೇವೆ, ನೋಡಿ ನಡೆಯುವವರಲ್ಲ. ಹಾಲೆಲೂಯಾ. ನಾವು ನಂಬಿ ನಡೆಯುವವರಾಗಿದ್ದೇವೆ. ನಾನು ಹೇಳ್ತೇನೆ, ನೀವು ಯಾವಾಗ ನಂಬಿಕೆಯಿಂದ ನಡೆಯುತ್ತೀರೋ ಆಗ ನಿಮ್ಮ ಪರಿಸ್ಥಿತಿಗಳು ತನ್ನಷ್ಟಕ್ಕೆ ಅದು ಬದಲಾಗುವಂಥದ್ದಾಗಿದೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಲ್ಲವನ್ನು ದೇವರು ಅಲ್ಲಿ ಸಮ ತಟ್ಟು ಮಾಡುವ ದೇವರಾಗಿದ್ದಾನೆ. ಬೋಳು ಗುಡ್ಡೆಗಳಲ್ಲಿ ನದಿಗಳನ್ನು ಹರಿಸುವ ದೇವರು, ಅರಣ್ಯದಲ್ಲಿ ಮಾರ್ಗವನ್ನು ಸಿದ್ಧ ಮಾಡುವ ದೇವರು ನನ್ನ ನಿಮ್ಮ ದೇವರಾಗಿದ್ದಾನೆ. ಪ್ರಿಯರೇ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದರಲ್ಲಿ ಸಂತೋಷವಾಗಿ ನಾವು ಕೈಗಳನ್ನು ತಟ್ಟುತ್ತಾ ಕರ್ತನನ್ನು ಸ್ತುತಿಸಿಕೊಂಡು ಆಡುವ. Oh
ಶಿಲುಬೆಗೆ ಜಡಿದು ಅದನ್ನು ಕೆಡಿಸಿ ಅದನ್ನು ಇಲ್ಲದಂತಾಗಿ ಮಾಡಿದನು. ಕದಾಚಿ ಅದನ್ನು ಸೀಳು ಅದನ್ನು ನಾಶ ಮಾಡಿದನು. ಸೈತಾನ ಕಾರ್ಯಗಳು ಲಯ ಮಾಡಲಿಕ್ಕೋಸ್ಕರ ಯೇಸು ಸ್ವಾಮಿ ಪ್ರತ್ಯಕ್ಷನಾಗುವುದು. ಇವತ್ತು ಸೈತಾನ ಕಾರ್ಯಗಳು ಎಲ್ಲವೂ ನಾಶವಾಗಿ ಹೋಗಿದೆ. ಅವನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲವೇ ಇಲ್ಲ. ಪ್ರಿಯರೇ, ನಾವು ಯೇಸುವಿಗೆ ಸ್ವಂತವಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಆತನ ತನ್ನ ಅಮೂಲ್ಯವಾದ ಪ್ರಾಣವನ್ನು ರಕ್ತವನ್ನು ಕೊಟ್ಟು ನನ್ನನ್ನು ನಿಮ್ಮನ್ನು ಆತನು ಕೊಂಡುಕೊಂಡಿದ್ದಾನೆ. ಇವತ್ತು ನನ್ನ ನಿಮ್ಮ ಬೆಲೆ ಯೇಸುವಿನ ಬೆಲೆಯಾಗಿದೆ. ಪ್ರಿಯರೇ, ಇವತ್ತು ನಾವು ತಿಳಿದುಕೊಳ್ಬೇಕೇನೆಂದ್ರೆ, ನಾನು ನೀನು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ, ನನ್ನ ನಿನ್ನ ಸ್ಥಾನ ಏನೆಂಬುದಾಗಿ ನಾವು ತಿಳಿದುಕೊಂಡ್ರುಂಟಲ್ಲ, ನಾವು ಅನುದಿನವು ಜಯದಲ್ಲಿ ನಾವು ನಡೆಯುವವರಾಗಿದ್ದೇವೆ. ಹಲ್ಲೆಲೂಯ. ಅದರಿಂದ ಕರ್ತನ ಕೇಳೋಣ, ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ಎಷ್ಟು ಮಂದಿ ನೀವು ಹೇಳಲಿಕ್ಕೆ ಸಾಧ್ಯ, ನನ್ನ ಯೇಸುವಿನ ಹಾಗೆ ಯಾರೂ ಇಲ್ಲ. ಹಲ್ಲೆಲೂಯ. ಆತನಾಗಿ ನಮ್ಮನ್ನು ಪ್ರೀತಿಸಲು, ಕ್ಷಮಿಸಲು, ಕರುಣಿಸಲು, ಸಂತೈಸಲು ಯಾರು ಕೂಡ ಇಲ್ಲ. ಪ್ರಿಯರೇ, ಮನುಷ್ಯರು ಸ್ವಲ್ಪ ಸಮಯ ಮಾತ್ರ, ಅದನ್ನ ಕರ್ತನಾದರೂ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ಆತ ನನ್ನ ಸಂಗಡ ನಿಮ್ಮ ಸಂಗಡ ಆತನ ಇದ್ದಾನೆ. ಹಲ್ಲೆಲೂಯ. ಸಕಲ ವಿಧದಲ್ಲಿ ಆತ ನಮ್ಮ ಸಂತೈಸುವ ಆತನಾಗಿದ್ದಾನೆ. ಅದರಿಂದ ನಮ್ಮನ್ನೇ ನಾವು ಆತನಿಗೆ ಅರ್ಪಿಸುತ್ತಾ ನಾವು ಆತನನ್ನು ಆರಾಧಿಸುವ. ಪ್ರಿಯರೇ, ನನ್ನ ಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಮ್ಮ ಕರಗಳನ್ನು ಎತ್ತಿಕೊಂಡು ನಾವು ಕರ್ತನನ್ನು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್. ಆತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನಾದಂಥ ದೇವರಾಗಿದ್ದಾನೆ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ಕರ್ತನಾಗಿದ್ದಾನೆ. ಪ್ರಿಯರೇ, ಸೆರಾಫಿಯರಿಂದಲೋ, ಕೆರೂಬಿಯರಿಂದಲೋ, 24 ಗಿರಿಗಳಿಂದಲೋ, ದೇವದೂತರಿಂದಲೋ ಸ್ತುತಿಸಲ್ಪಡುವಾತನೋ, ಆರಾಧಿಸಲ್ಪಡುವಾತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಇವತ್ತು ನಮ್ಮ ಎಲ್ಲ ಸ್ಥಾನ ಮಾನಗಳನ್ನು ಎಲ್ಲವನ್ನು ಬದಿಗೆಟ್ಟು ಆತನ ಪಾದದಲ್ಲಿಟ್ಟು ನಾವು ಕರ್ತನನ್ನು ಆರಾಧಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. We praise you, Master. Worship you, Lord. Jesus.
ಯು ಜೀಸಸ್. ಕತ್ತಲೆಯಲ್ಲಿರುವ ಜನಾಂಗದವರಿಗೆ ದೊಡ್ಡ ಬೆಳಕುಂಟಾಗಲಿ ಸ್ವಾಮಿ. ಯೇಸುವೆ, ನೀನು ಲೋಕಕ್ಕೆ ಬೆಳಕಾಗಿದೆಯಪ್ಪ. ನಮ್ಮನ್ನು ಈ ಲೋಕದಲ್ಲಿ ಬೆಳಕನ್ನಾಗಿ ಇಟ್ಟಿದ್ದೇವೆ ಕರ್ತನೆ. ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ಬೆಳಕು ಸ್ವಾಮಿ. ಅಲ್ಲಿ ಬೆಳಕು ಕರ್ತನೆ, ಅಲ್ಲಿ ಜೀವ, ಅಲ್ಲಿ ಆಶೀರ್ವಾದ, ಅಲ್ಲಿ ಸಮಾಧಾನ. ಓ ರಾಮ ಬಾಬಾ ಶಾಂತರಾಮ ದರಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಿಮ್ಮ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗೆ ನಾವೆಂದು ಸಮಿನಾಗಿ ಸೇರಿಕೊಂಡು ಆರಾಧಿಸುವ ಕೃಪೆಗೆ ನೀನು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಮಾಡಿದಂತೆ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಯಾರು ಕೂಡ ಈ ಕರ್ತನ ಆಲಯದೊಳಗೆ ಬಂದವರು ಅವರು ಬರಿಗೈಯಲ್ಲಿ ತಿರುಗುವುದಿಲ್ಲ. ಯೇಸುವಿನ ನಾಮದಲ್ಲಿ ಕರ್ತನೆ ಅವರ ಆಶೀರ್ವಾದವನ್ನು ಹೊಂದಿಕೊಂಡು, ಬಿಡುಗಡೆಯನ್ನು ಹೊಂದಿಕೊಂಡು, ಸ್ವಸ್ಥತೆಯನ್ನು ಹೊಂದಿಕೊಂಡು ಸಂತೈಸಲ್ಪಟ್ಟವರಾಗಿ ಅವರು ಹಿಂತಿರುಗಿ ಹೋಗುವುದಕ್ಕಾಗಿ ಸ್ತೋತ್ರಪ್ಪ. ಯಾರೆಲ್ಲ ಕಣ್ಣೀರಿನಿಂದ ಬಂದಿದ್ದವರು ಅವರ ಕಣ್ಣೀರುಗಳು ಒರೆಸಲ್ಪಡಲಿ ಸ್ವಾಮಿ. ದುಃಖ ಹೋಗಿ ಅವರಿಗೆ ಆನಂದ ಬರಲಿ ಅಪ್ಪ. ಕರ್ತನೆ, ಪ್ರಿಯ ಸೇವಕರಿಗಾಗಿ ಸ್ತೋತ್ರ. ಅವರ ನಿನ್ನ ಕರ್ತನೆ ಸ್ಪರ್ಶಿಸಿ, ಅವರ ನಿನ್ನ ಅಭಿಷೇಕದಿಂದ, ನಿನ್ನ ಪ್ರಕಟಣೆಯ ಜ್ಞಾನದಿಂದ ನೀನು ಅವರನ್ನು ತುಂಬಿಸಿ ಕರ್ತನೆ, ನೀನು ಅವರನ್ನು ಬಲವಾಗಿ ಉಪಯೋಗಿಸುವುದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಅವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತುಗಳು ಅದು ಮನುಷ್ಯನ ಮಾತಲ್ಲ ಸ್ವಾಮಿ, ಅದು ಪರಲೋಕದ ಮಾತಾಗಿದೆ, ಅದು ಪವಿತ್ರಾತ್ಮನ ಸ್ವರವಾಗಿದೆ ಅಪ್ಪ. ನಮ್ಮನ್ನು ಅದು ಬಲವಾಗಿ ಕೆಲಸವನ್ನು ನಡೆಸುವಂತದಾಗಿದೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಆತ್ಮನ ಕಾರ್ಯ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಾಲಿಸಲಿ ಸ್ವಾಮಿ, ಬಲವಾಗಿ ನಡೆಯಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಪ್ರಸನ್ನತೆಯನ್ನು, ನಿನ್ನ ಮಹಿಮೆಯನ್ನು ಸ್ವಾಮಿ, ನಿನ್ನ ಅಭಿಷೇಕವನ್ನು ಪ್ರತಿಯೊಬ್ಬರು ಹೊಂದಿಕೊಳ್ಳಲಿ ಅಪ್ಪ, ಪ್ರತಿಯೊಬ್ಬರು ಅನುಭವಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನಗೆ ಸ್ತೋತ್ರಪ್ಪ. ಎಲ್ಲದನ್ನು ಕರ್ತನೆ, ಘನ ಮಾನ ಸ್ತುತಿ ಸ್ತೋತ್ರ ಎಲ್ಲವೂ ನಿನಗೊಬ್ಬರಿಗೆ ಸಲ್ಲಿಸ್ತೇವಪ್ಪ. ಎಲ್ಲ ಭಾಗದಲ್ಲಿ ಪವಿತ್ರಾತ್ಮನೆ ನೀನು ಚಲಿಸುವುದಕ್ಕಾಗಿ ಸ್ತೋತ್ರ. ಎಲ್ಲರನ್ನು ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಳ್ಳೋಣ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕದಲ್ಲಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ ಅದರಲ್ಲಿ 1ನೇ ವಾಕ್ಯದಿಂದ ಯಾರಾದರೂ ಗಟ್ಟಿಯಾದ ಶಾಸ್ತ್ರದಲ್ಲಿ ಓದಬಹುದು. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ ಅದರಲ್ಲಿ 1ನೇ ವಚನದಿಂದ, ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಏನಂತೆ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರನೆಯ ಮೊದಲನೆಯ ದಿವಸದಲ್ಲಿ ಇನ್ನು ಮುಪ್ಪಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಅಂದರೆ ಯೇಸು ಸ್ವಾಮಿ ಸತ್ತದ ಯಾವ ದಿವಸ? ಶುಕ್ರವಾರ ದಿವಸ, ಗುಡ್ ಫ್ರೈಡೆ ಎಂಬುದಾಗಿ ಆಚರಿಸ್ತೇವೆ. ಇಲ್ಲಿ ನೋಡಿ, ಯೇಸು ಸ್ವಾಮಿಯನ್ನು ಶುಕ್ರವಾರ ದಿವಸ ಏನ್ ಮಾಡಿದ್ರು? ಶಿಲುಬೆಗೆ ಹಾಕಿದ್ರು, ಹೌದಲ್ಲ? ಅವರು ಮರು ದಿವಸಕ್ಕೆ ಇಡುವುದಿಲ್ಲ, ಯಾಕಂದ್ರೆ ಸಬ್ಬ ದಿನ. ಹಾಗಾಗಿ ಅವರು ಫ್ರೈಡೆ ಏನ್ ಮಾಡ್ತಾರೆ? ಯೇಸುವಿನ ಬಾಡಿಯನ್ನು ಅಲ್ಲಿಂದ ತೆಗಿತಾರೆ. ಒಂದು ದಿವಸ ಅವರು ಕಾಯ್ತಾರೆ ಅಲ್ಲಿ. ಅದಕ್ಕೆ ಬೈಬಲ್ ಹೇಳುದು, ಧರ್ಮದ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ, ಅಂದ್ರೆ ಯಾವಾಗ? ಸಂಡೇ ಮಾರ್ನಿಂಗ್, ಮುಂಚಾನೆ ಅಲ್ಲಿ ಮುಬ್ಬಿರುವಾಗ, ಇನ್ನೂ ಸಹ ಮುಬ್ಬಿರುವಾಗ ಅಂತ ಬೈಬಲ್ ಹೇಳ್ತದೆ. ಅವ್ರು ಏನ್ ಮಾಡಿದ್ರಂತೆ? ಸುಗಂಧ ದ್ರವ್ಯಗಳನ್ನು ಹಿಡಿದುಕೊಂಡು ಎಲ್ಲಿಗೆ ಬಂದ್ರು? ಸಮಾಧಿಗೆ ಬಂದರು ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ನೋಡಿ, ಅದೇ ನೀವು ಲೂಕನು ಬರೆದ ಸುವಾರ್ತೆ ಅದರಲ್ಲಿ 23ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, ಯೇಸು ಪ್ರಾಣ ಬಿಡುವಾಗ ಅಲ್ಲಿ ನೋಡಿ 49ನೇ ವಾಕ್ಯ ನೋಡಿ, 23ನೇ ಅಧ್ಯಾಯ 49ನೇ ವಾಕ್ಯ. ಇದಲ್ಲದೆ ಆತನ ಪರಿಚಿತಿಯವರೆಲ್ಲರೂ ಗಲಿಲಾಯದಿಂದ ಆತನಿಗೆ ಮುಂದೆ ಬಂದಿದ್ದ ಸ್ತ್ರೀಯರು ದೂರದಲ್ಲಿ ನಿಂತು ಈ ಸಂಗತಿಗಳನ್ನು ನೋಡುತ್ತಿದ್ದರು. ನೋಡಿ, ಈಗ ಸುಗಂಧ ದ್ರವ್ಯ ರೆಡಿ ಮಾಡಿಕೊಂಡು ಸಮಾಧಿಗೆ ಹೋಗುತ್ತಿರುವವರೆಲ್ಲ ಯಾವುದು ನೋಡ್ತಿದ್ರು? ಯೇಸು ಸಾಯುವುದನ್ನು ನೋಡ್ತಾ ಇದ್ದಾರೆ. ಈ ಸ್ತ್ರೀಯರು ಯೇಸು ಕ್ರಿಸ್ತನ ಮೇಲೆ ಭರವಸೆ ಬಿಟ್ಟಿದ್ರು, ನಂಬಿಕೆ ಇಟ್ಟಿದ್ರು. ಆದ್ರೆ ಯೇಸು ಸಾಯುವಾಗ ಅವರ ನಂಬಿಕೆ ಎಲ್ಲ ಏನಾಯ್ತು? ಅವರ ನಂಬಿಕೆ ಎಲ್ಲ ಏನಾಯ್ತು? ಅವರ ನಂಬಿಕೆ, ಅವರ ಸಿಚುವೇಶನ್, ಅವರು ಏನಂತ ಹೇಳಿದ್ರೆ, ಯೇಸು ದೇವರ ರಾಜ್ಯದ ವಿಷಯದಲ್ಲಿ ಮಾತನಾಡಿದ. ಯೇಸು ಸ್ವಾಮಿ ಹೇಳಿದ, ನಾನು ಸಾಯ್ತೇನೆ, 3ನೇ ದಿವಸದಲ್ಲಿ ಎದ್ದು ಬರ್ತೇನೆ ಅಂತ ಹೇಳಿದ. ಯೇಸು ಹೇಳದೆ ಯಾವ ಕಾರ್ಯ ಸಹ ಮಾಡಲಿಲ್ಲ. ಆಮೇಲೆ ಅಲ್ಲಿ ಈ ಒಂದು ಸಂದರ್ಭದಲ್ಲಿ ಅವರು ಸಾಯುವಾಗ ಅವರು ನೋಡಿದೇನಂತ ಹೇಳಿದ್ರೆ, ಇನ್ನು ನಮ್ಮ ಕತೆ ಮುಗಿಯಿತು, ನಮಗೆ ಯಾವ ನಿರೀಕ್ಷೆ ಇಲ್ಲ, ನಮಗೆ ಯಾವ ಹೋಪ್ಸ್ ಇಲ್ಲ ಎಂಬುದಾಗಿ ಅವರು ತಿಳಿದುಕೊಂಡ್ರು. ಇವತ್ತು ನಾನು ಹೇಳ್ತೇನೆ, ಇಲ್ಲಿ ಯಾರಾದರೂ ಹೋಪ್ಸ್ ಇಲ್ಲದೆ ಬಂದಿರುವುದಾದ್ರೆ,
ಯಾರಾದ್ರೂ ನಿರೀಕ್ಷೆಯನ್ನು ಬಿಟ್ಟು ಬರ್ತಿರುವುದಾದ್ರೆ ನಿಮಗೊಂದು ನಿರೀಕ್ಷೆ ಕೊಡುವ ದೇವರು ಇವತ್ತು ಸಹ ಪುನರುತ್ಥಾನ ಹೊಂದಿದ್ದಾನೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡುವುದಾಗಿದ್ದೇನೆ. ಅವನು ಸತ್ತದ್ದು ಒಂದೇ ಬಾರಿ, ಅದು ಲೋಕದ ಪಾಪಗಳಿಗೋಸ್ಕರ ಆತನ ಯುಗಾಂತರಗಳಲ್ಲಿ ಜೀವಿಸುವ ದೇವರು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಇಲ್ಲಿ ವಾಕ್ಯ ಇರ್ತದೆ, ಅವರು ಏನ್ ಮಾಡ್ತಾರೆ ಅಂದ್ರೆ ಸಮಾಧಿಗೆ ಬಂದರೆ ಎಂಬುದಾಗಿ. ಮತ್ತೆ ಸಮಾಧಿಗೆ ಮುಚ್ಚಿದ ಕಲ್ಲು ಹಾ. ಅಲ್ಲಿಂದ ಉರುಳಿಸಲ್ಪಟ್ಟಿರುವುದನ್ನು ಕಂಡು ಹಾ. ಒಳಗೆ ಹೋಗಿ ನೋಡುವುದರಲ್ಲಿ ಹಾ. ಯೇಸು ಸ್ವಾಮಿಯ ದೇಹವು ಕಾಣಲಿಲ್ಲ. ಇಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ, ಸಮಾಧಿಗೆ ಬರ್ತಾ ಇದ್ದಾರೆ. ಅಲ್ಲಿ ಸಮಾಧಿಗೆ ಬರ್ತಿರುವಾಗ ಅವರಿಗೆ ಒಂದು ಆಲೋಚನೆ ಬಂತು, ಏನು ಗೊತ್ತಿಲ್ಲ, ಅಲ್ಲಿ ಸಮಾಧಿಗೆ ಏನ್ ಹಾಕಿದ್ದಾರೆ, ಒಂದು ಕಲ್ಲು ಹಾಕಿದ್ದಾರೆ. ಅಲ್ಲಿ ಮಾರ್ಕನು ಬರೀತಾ ಇದ್ದಾರೆ ನೋಡಿ, 16ನೇ ಅಧ್ಯಾಯ 3ನೇ ವಾಕ್ಯ ಓದಿ ನೋಡಿ. ಮಾರ್ಕನು ಬರೆದ ಸುವಾರ್ತೆ ಅದರಲ್ಲಿ 16ನೇ ಅಧ್ಯಾಯ 3ನೇ ವಾಕ್ಯ. ಸಮಾಧಿಗೆ ಮುಚ್ಚಿದ್ದ ಕಲ್ಲು ಏನಂದ್ರೆ ಬಹಳ ದೊಡ್ಡದಾಗಿ ಇದ್ದದರಿಂದ ಅವರು ಸಮಾಧಿಯ ಬಾಗಿಲಿನಿಂದ ಆ ಕಲ್ಲನ್ನು ತಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ಬರ್ತಾ ಇದ್ರಂತೆ. ಇವರು ಮನೆಯಿಂದ ಹೊರಟಾಗಿ ಆಗಿದೆ. ಸಾಮಾನ್ಯವಾಗಿ ಪ್ರೀತಿ ಇರುವಾಗ ಏನಾಗ್ತದೆ ಗೊತ್ತಿಲ್ಲ, ಜಾಸ್ತಿ ಪ್ರೀತಿ ಇದ್ರೆ ನಾವು ಹೆಚ್ಚು ದಿಕ್ಕು ಮಾಡ್ಲಿಕ್ಕೆ ಹೋಗುದಿಲ್ಲ, ಒಟ್ರಾಶಿ ಓಡಿ ಹೋಗ್ತೇವೆ. ನೋಡಿ, ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ 8ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯ 17ನೇ ವಾಕ್ಯ. ಸಿಕ್ಕಿದವರು ಬೇಗ 8:17 ಅಲ್ಲಿ ಬೈಬಲ್ ಹೇಳ್ತದೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಈ ಸ್ತ್ರೀಯರು ಆತುರದಿಂದ ಬಂದರು. ಇಲ್ಲಿ ಎಷ್ಟು ಆತುರದಿಂದ ಬಂದಿದೆ. ದೇವರು ನಿಮ್ಮ ಜೀವಿತ ಅದ್ಭುತಗಳನ್ನು ಮಾಡುತ್ತಾನೆ. ಅಲ್ಲಿ ಆತುರದಿಂದ ಬರುವವರನ್ನು ದೇವರು ದೃಷ್ಟಿ ಮಾಡ್ತಾ ಇದ್ದಾನೆ. ಇವರು ಆತುರದಿಂದ ಬಂದರು. ಒಂದು ದಿವಸ ಕಾದದೇ ಹೆಚ್ಚು, ಹೌದಲ್ಲ, ಶನಿವಾರ ಇಡೀ ಕಾದ್ರು. ಅಲ್ಲಿ ನಮ್ಮ ಸ್ವಾಮಿಯನ್ನು ನೋಡ್ಬೇಕು, ಸ್ವಾಮಿಗೆ ಸುಗಂಧ ದ್ರವ್ಯ ಹಾಕ್ಬೇಕು ಎಂಬುದಾಗಿ ಅವರ ತವಕ. ನೋಡಿ ಎಷ್ಟು ಪ್ರೀತಿ. ಅಲ್ಲಿ ಎಲ್ಲ ಸ್ತ್ರೀಯರೇನದಲ್ಲಿ ಅಲ್ಲಿ ಮಗ್ದಲಾದ ಮರಿಯಳಿದ್ಲು, ಯೋಹಾನಳಿದ್ಲು, ಆಮೇಲೆ ಯಾಕೋಬನ ತಾಯಿಯಾದ ಮರಿಯಳಿದ್ಲು. ಇವರೆಲ್ಲ ಆಸೆ ಗೊತ್ತಿಲ್ಲ, ಒಮ್ಮೆ ನಾವು ಯೇಸು ಸ್ವಾಮಿಯ ಮುಖವನ್ನು ನೋಡುತ್ತೇವೆ, ಯೇಸು ಸ್ವಾಮಿಗೆ ಸುಗಂಧ ದ್ರವ್ಯವನ್ನು ಹಾಕುತ್ತೇವೆ ಎಂಬುದಾಗಿ ಅವರು ಏನ್ ಮಾಡಿದ್ರು. ಆ ಒಂದು ಸಬ್ಬ ದಿನದಲ್ಲಿ ಅವರಿಗೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಸಬ್ಬ ದಿನದ ನಂತರ ಮುಂಚಾಲೆಯಲ್ಲಿ ಏನ್ ಮಾಡ್ತಾರೆ, ಅವರು ಸಮಾಧಿಗೆ ಓಡಿ ಬರ್ತಾ ಇದ್ದಾರೆ. ಸಮಾಧಿಯಲ್ಲಿ ಏನಾಗಿದೆ, ದೊಡ್ಡ ಕಲ್ಲು ಹಾಕಿದೆ. ಅವ್ರು ಬರುವಾಗ ಅವರಿಗೆ ಗೊತ್ತಾಯ್ತು ಏನಾಯ್ತು, ಎಲ್ಲಿ ಹಾಕಿದ್ದಾರೆ, ಸಮಾಧಿಗೆ ದೊಡ್ಡ ಕಲ್ಲು ಹಾಕಿದ್ದಾರೆ. ಇದನ್ನು ಉರುಳಿಸುವವರು, ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ? ನಾನು ಹೇಳ್ಬೇಕಾ, ನೀನು ಏನು ಮಾತಾಡ್ತೀನಿ ಅದಕ್ಕೆ ದೇವರು ಉತ್ತರ ಕೊಡುತ್ತಾನೆ. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ಇವತ್ತು ನಿನ್ನ ಥಾಟ್ ಏನುಂಟು ಅದು ದೇವರು ಗಮನಿಸುತ್ತಿದ್ದಾನೆ. ನಿನ್ನ ಹೃದಯದ ಬಯಕೆ ಏನು ಎಂಬುದಾಗಿ ದೇವರಿಗೆ ಗೊತ್ತುಂಟು. ಹಲ್ಲೆಲೂಯಾ, ಈ ಒಂದು ಥಾಟ್ ಅಲ್ಲಿ ನೀನು ಜೀವಿಸುವುದಾದ್ರೆ ನಿನಗೋಸ್ಕರ ಬಾಗಿಲನ್ನು ದೇವರು ತೆರೆಯುತ್ತಾನೆ. ಹಲ್ಲೆಲೂಯಾ, ನೀನು ದೇವರ ವಿಷಯಗಳಿಗೋಸ್ಕರ ಬರುವಾಗ ದೇವರು ನಿನಗೆ ಮಾರ್ಗವನ್ನು ಸರಳ ಮಾಡ್ತಾನೆ. ನಾನು ಹೇಳ್ತೇನೆ, ಯಾಕೆಂತ ಗೊತ್ತಿಲ್ಲ ನನಗೆ, ಇಲ್ಲಿದ್ದ ಕೆಲವರ ಜೊತೆ ದೇವರು ಮಾತನಾಡುತ್ತಿದ್ದಾರೆ. ನಾನು ಬಾಗಿಲು ತೆರೆದರೆ ಯಾರು ಮುಚ್ಚಲಿಕ್ಕಾಗುವುದಿಲ್ಲ ಎಂಬುದಾಗಿ. ಶಾದ್ರ ಮಾನವ ಕರವಲ ಶಬ್ದರ ರೀತ ರವರವ ರವರವ ಶಬ್ದರ. ಆ ಸ್ತ್ರೀಯರು ಆಸಕ್ತಿ ಒಂದೇ, ಯೇಸು ಸ್ವಾಮಿಯನ್ನು ನೋಡಬೇಕು, ಯೇಸು ಸ್ವಾಮಿಯನ್ನು ನೋಡಬೇಕು. ಯಾವ ಯೇಸು ಸ್ವಾಮಿ? ಸತ್ತು ಸಮಾಧಿಯಲ್ಲಿರುವ ಯೇಸು ಸ್ವಾಮಿ. ಇವತ್ತು ಆ ಸತ್ತು ಸಮಾಧಿಯಲ್ಲಿರುವ ಯೇಸು ಸ್ವಾಮಿ ನೋಡ್ಲಿಕ್ಕೆ ಆ ಸ್ತ್ರೀಯರು ಅಷ್ಟು ಆಸಕ್ತಿಯಿಂದ ಬರುವುದಾದ್ರೆ, ಜೀವದಿಂದ ಯೇಸು ಸ್ವಾಮಿಯ ಬಳಿಗೆ ಓಡಿ ಬರಲಿಕ್ಕೆ ನಾವು ಎಷ್ಟು ಆಸಕ್ತರಾಗಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಆ ಸ್ತ್ರೀಯರ ಹೃದಯವನ್ನು ನೋಡಿದ. ಹಲ್ಲೆಲೂಯಾ, ಅವರು ಎನಿಸಿದ ಯಾರು ನಮಗೋಸ್ಕರ ಬಾಗಿಲನ್ನು ತೆರೆಯಲಿಕ್ಕೆ ಹೋಗ್ತಾ ಇದ್ದಾರೆ ಎಂಬುದಾಗಿ. ನೋಡಿ, ಇದೇ ಸ್ತ್ರೀಯರು ಕಲ್ಲಾಕಿದ್ದನ್ನು ನೋಡಿದ್ದಾರೆ. ನೀವು ಮತ್ತೆ ಬರೆದ ಸುವಾರ್ತೆ ಅದರಲ್ಲಿ 27ನೇ ಅಧ್ಯಾಯ 60ನೇ ವಾಕ್ಯ ನೋಡಿ. 27:60 ಮತ್ತಾಯ 27:60. ಅದನ್ನು ಶುದ್ಧವಾದ ನಾರು ಮಡಿಯಲ್ಲಿ ಸುತ್ತಿ ಕಣ್ಣೀರಿಗೆ ತೋಡಿದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು. ಏನಂತ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದರು ಎಂಬುದಾಗಿ ಅಲ್ಲಿ ವಾಕ್ಯ ಅಂತ ಉಂಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂದ್ರೆ ಈ ಸ್ತ್ರೀಯರು ಕಂಡಿದ್ದಾರೆ, ದೊಡ್ಡ ಕಲ್ಲನ್ನು ಹಾಕಿದ್ದಾರೆ, ಇವರು ಕಂಡಿದ್ದಾರೆ. ಈಗ ಅವರಿಗೆ ಗೊತ್ತಾಯ್ತು, ಹೊರಗೆ ಬಂದಾಗಿ
ಇನ್ನು ಯೇಸು ಸ್ವಾಮಿಯನ್ನು ನೋಡೋದು ನಾವು ಹೋಗುವುದಿಲ್ಲ, ಏನೇ ಆದ್ರೂ ತೊಂದರೆ ಇಲ್ಲ. ಇಲ್ಲಿ ಬಂದಾಗಿದೆ ಅಲ್ಲ, ಹೊರಟಾಗಿದೆ ಅಲ್ಲ, ನಾವು ಯೇಸುವನ್ನು ನೋಡಿ ಹೋಗುತ್ತೇವೆ ಎಂಬುದಾಗಿ ಬಂದು ಇವತ್ತು ನಾನು ಹೇಳ್ತೇನೆ, ನೀನಿಟ್ಟ ಹೆಜ್ಜೆಯನ್ನು ಯಾವಾಗಲೂ ಹಿಂದೆ ತೆಗೆಯಬೇಡ. ಅಲ್ಲೆಲೂಯ. ನೀನು ಹೊತ್ತ ನೇಗಿಲನ್ನು ಯಾವಾಗಲೂ ಎತ್ತಿನ ಮೇಲೆ ತಿರುಗಿ ಹಿಂದೆ ನೋಡಬೇಡ. ದೇವರು ನಿನಗೆ ಮಾರ್ಗವನ್ನು ತೆರೆಯುವ ದೇವರಾಗಿದ್ದಾನೆ. ಆಮೇಲೆ ಅಲ್ಲೆಲೂಯ. ನಿನಗೆ ಎಲ್ಲ ಫೇವರ್ ಆಗಿ ಟರ್ನ್ ಮಾಡುವ ದೇವರಾಗಿದ್ದಾನೆ. ಇವರು ನೋಡಿ, ಆಸೆ ನೋಡಿ ಎಲ್ಲಿಗೆ? ಯೇಸು ಸ್ವಾಮಿಯಲ್ಲಿ ನೋಡ್ಬೇಕೆಂಬುದಾಗಿ ಅವರು ಬರ್ತಾ ಇದ್ದಾರೆ. ಆದ್ರೆ ಬಂದು ನೋಡುವಾಗ ಏನಾಯ್ತಂತೆ, ಅಲ್ಲಿ ಸಮಾಧಿಯ ಕಲ್ಲು ಏನಾಯ್ತು, ಉರುಳಿರುವುದನ್ನು ಅವರು ಕಾಣ್ತಾ ಇದ್ದಾರೆ. ಅಲ್ಲಿ ಮಾತ್ರವಲ್ಲ, ಯೇಸು ಸ್ವಾಮಿಯ ದೇಹವು ಏನಾಗ್ಲಿಲ್ಲ, ಅಲ್ಲಿ ಕಾಣಲಿಲ್ಲ ಎಂಬುದಾಗಿ ಅಲ್ಲಿ ಬೈಬಲ್ ಹೇಳ್ತಾ ಉಂಟು. ಇವರು ಬಂದದ್ದು ಯೇಸು ಸ್ವಾಮಿಯ ಬಾಡಿ ನೋಡ್ಲಿಕ್ಕೆ ಬಂದದ್ದು. ಯೇಸು ಸ್ವಾಮಿ ಬಾಡಿಗೆ ಏನಾಗ್ಲಿಕ್ಕೆ, ಸುಗಂಧ ದ್ರವ್ಯ ಹಾಕ್ಲಿಕ್ಕೆ ಬಂದದ್ದು. ಆದ್ರೆ ಯೇಸು ಸ್ವಾಮಿಯ ದೇಹ ಅಲ್ಲಿ ಕಾಣಲಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಪ್ರೀಸು. ಇವತ್ತು ನಾನು ಹೇಳ್ತಿದ್ದೇನೆ, ನೀನು ಯೇಸು ಸ್ವಾಮಿಯನ್ನು ಪ್ರೀತಿಸುವುದಾದರೆ ನಿನ್ನ ಹಿತಕ್ಕಾಗಿ ದೇವರು ಎಲ್ಲ ಕಾರ್ಯವನ್ನು ಅನುಕೂಲವಾಗಿ ಮಾತನಾಡಿಸ್ತಾರೆ. ಅಲ್ಲಿ ಈ ಸ್ತ್ರೀಯರು ಯೇಸು ಸ್ವಾಮಿಯನ್ನು ಪ್ರೀತಿಸಿದ್ರು. ಹಾಗಾಗಿ ಯೇಸು ಸ್ವಾಮಿ ಇವರು ಬರುವ ಮೊದಲು ಏನ್ ಮಾಡಿದ್ದಾನೆ, ಆ ಕಲ್ಲನ್ನು ಏನ್ ಮಾಡಿದ್ದಾನೆ, ಉರುಳಿಸಿದ್ದಾರೆ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಇಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯೇಸು ಸ್ವಾಮಿ ಆ ಸ್ಥಳದಿಂದ ಎದ್ದು ಬಂದಿದ್ದಾನೆ, ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ಯೇಸು ಎದ್ದು ಬರಬಾರದು ಎಂದು ಏನುದಾಗಿ ಸೈತಾನ ಏನ್ ಮಾಡ್ತಾನೆ, ಬಹಳ ಪ್ರಯತ್ನ ಪಡ್ತಾ ಇದ್ದಾನೆ, ಬಹಳ ಪ್ರಯತ್ನ ಪಡ್ತಿದ್ದಾನೆ. ಯಾಕೆ ಗೊತ್ತಿಲ್ಲ, ಅವನಿಗೆ ಯೇಸು ಎದ್ದು ಬರೋದು ಇಷ್ಟ ಇಲ್ಲ. ಇವತ್ತು ನಾನು ಹೇಳಿದೆ, ನೀನು ಎದ್ದು ಬರೋದು ಸೈತಾನನಿಗೆ ಇಷ್ಟ ಇಲ್ಲ. ಹೇಳ್ರಿ, ನಾನು ಹೇಳ್ತೇನೆ, ನೀನು ಎದ್ದು ಬರೋದು ತಡೆಯಲಿಕ್ಕೆ ಯಾವ ಸೈತಾನಿಂದ ಆಗೋದಿಲ್ಲ. ನಿನ್ನ ಜೀವಿತದಲ್ಲಿ ನೀನು ಆರೋಗ್ಯ ಹೊಂದುತ್ತೆ, ನಿನ್ನ ಜೀವಿತದಲ್ಲಿ ಜಯದ ಜೀವಿತ ಹೊಂದುತ್ತೆ. ಯಾಕಂದ್ರೆ ಯೇಸು ನಿನ್ನ ಬಗ್ಗೆ ಮಾಡಿದ ಆಲೋಚನೆ ಅದು ಐತದ ಆಲೋಚನೆ ಅಲ್ಲ, ಅದು ಹಿತದ ಆಲೋಚನೆಯಾಗಿದೆ. ಆಮೇಲೆ ಅಲ್ಲಿ ದೇವರು ನಿನ್ನ ಬಗ್ಗೆ ದಿ ಬೆಸ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಸೈತಾನ ವಿರೋಧಿ ಆಗಿದ್ದಾನೆ ನಿನಗೆ. ಯಾಕೆ? ನೀನು ದೇವರ ಮಗನು ಮಗಳಾಗಿದ್ದೀನಿ. ಹಲ್ಲೆಲೂಯಾ. ದೇವರ ಮಗನು ಮಗಳು ಯಾವಾಗಲೂ ತಂದೆಯಲ್ಲಿ ನಂಬಿಕೆ ಇಡಬೇಕು. ಹೇಳ್ರಿ, ನನ್ನ ಅಪ್ಪ ನನಗೆ ಒಳ್ಳೇದೇ ಮಾಡ್ತಾನೆ. ಹೇಳ್ರಿ, ನನ್ನ ಅಪ್ಪ ನನಗೆ ಒಳ್ಳೇದೇ ಮಾಡ್ತಾನೆ. ಅಪ್ಪನ ಹತ್ರ ಸಂಶಯ ಪಡ್ತಾರೆ. ಅಪ್ಪ ಒಳ್ಳೇದೇ ಮಾಡ್ತಾನೆ. ಎಷ್ಟು ಅಪ್ಪ ನನಗೆ ಒಳ್ಳೇದೇ ಮಾಡ್ತಾನೆ. ಆಮೇಲೆ ಲೋಕದಲ್ಲಿರುವ ಅಪ್ಪ ನೋಡ್ರಿ, ಅವರ ವಿಷಯದಲ್ಲಿ ಬೈಬಲ್ ಹೀಗೆ ಹೇಳ್ತದೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಮಾಡುವುದಾದರೆ ಪರಲೋಕದಲ್ಲಿರುವ ನಾನು ಎಷ್ಟು ಒಳ್ಳೆಯದು ಮಾಡುವ ದೇವರಾಗಿದ್ದೇನೆ. ನಾನು ಪವಿತ್ರಾತ್ಮ ನಿಮಗೆ ಕೊಟ್ಟಿದ್ದೇನಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಯೇಸು ಸ್ವಾಮಿಯ ದೇಹ ಏನಾಗಬಾರ್ದು, ಎದ್ದು ಬರಬಾರದು ಎಂಬುದಾಗಿ ಸೈತಾನ ಅನೇಕ ಪ್ಲಾನ್ಗಳನ್ನು ಮಾಡಿದ. ನೀವು ಅದೇ ಮತ್ತಾಯಿ ಬರೆದ ಸುವಾರ್ತೆ 28ನೇ ಅಧ್ಯಾಯ ಅಲ್ಲಿ ನೋಡಿ 11ನೇ ವಾಕ್ಯದಿಂದ ಓದಿ ನೋಡಿ. ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಪಟ್ಟಣದೊಳಕ್ಕೆ ಬಂದು ನಡೆದ ಸಂಗತಿಗಳನ್ನೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರೆಂದು ಹೇಳಿದೆ. ಇಲ್ಲಿ ನೋಡಿ, ಇಲ್ಲಿ ಶಿಷ್ಯ ಅಲ್ಲಿದ್ದ ಜನರು ಏನ್ ಹೇಳ್ತಾರೆ ಗೊತ್ತಿಲ್ಲ, ಯೇಸು ಸ್ವಾಮಿಯನ್ನು ಕದ್ದುಕೊಂಡು ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಅದರ ಮೊದಲು 27ನೇ ಮತ್ತಾಯಿ ಬರೆಸುವ 27:62 ಓದಿ ನೋಡಿ. ಮತ್ತಾಯಿ 27:62. ಸೌರಣಿಯ ದಿನ ಕಳೆದ ಮೇಲೆ ಮಹಾಯಾಜಕರು ಬಂದಿದ್ದರು. ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದಾಗ ನಾನು 3 ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು. ಆ ಮೋಸಗಾರನು ಯಾರಿಗೆ ಹೇಳುದು? ಯೇಸುವಿಗೆ ಹೇಳುದು. ಆ ಮೋಸಗಾರನು 3ನೇ ದಿವಸದಲ್ಲಿ ಎದ್ದು ಬರ್ತಾನೆ ಅಂತ ಹೇಳಿದ್ದಾನೆ. ನಮ್ಮ ನೆನಪಿಗೆ ಬಂತು. ಆದ ಕಾರಣ 3ನೇ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಇಲ್ಲದಿದ್ದರೆ ಅವರು ಶಿಷ್ಯರು ಬಂದು ಅವನನ್ನು ಕರೆದುಕೊಂಡು ಹೋಗಿ ಸತ್ತವನ್ನು ಬದುಕಿ ಬಂದಿದ್ದಾನೆ ಎಂದು ಹೇಳುವರು. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯ ಮೋಸವು ಕೆಡಕಾದೀತು ಅಂದರು. ಪಿಲಾತನು ಅವರಿಗೆ ಕಾವಲುಗಾರರನ್ನು ತಗೊಂಡು ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿದರು. ಸಮಾಧಿಯನ್ನು ಏನ್ ಮಾಡಿದ್ರು? ಭದ್ರ ಮಾಡಿದ್ರು. ಯಾಕೆ? ಯೇಸು ಸ್ವಾಮಿ ಹೇಳ್ಬಾರ್ದು ಎಂಬುದಾಗಿ. ಆದ್ರೆ ಯೇಸು ಎದ್ದು ಬಂದಾಗ ಅಲ್ಲಿದ್ದ ಕಾವಲುಗಾರರು ಭಯಪಟ್ಟು ಅದೇ ಶಾಸ್ತ್ರಿಗಳ ಮಧ್ಯೆ ಹೇಳುವಾಗ ಮಹಾಯಾಜಕರ ಬಳಿಗೆ ಹೋದಾಗ ಅವ್ರು ಹೇಳಿದರೆ ಗೊತ್ತಿದೆ, ಇದು ಹೇಳಿದವರು ಯೇಸು ಸ್ವಾಮಿಯನ್ನು ಶಿಷ್ಯರು ಏನ್ ಮಾಡಿದ್ದಾರೆ, ಕದ್ದುಕೊಂಡು ಹೋಗಿದ್ದಾರೆ ಎಂಬುದಾಗಿ ಪ್ರಚಾರ ಮಾಡ್ರಿ ಎಂಬುದಾಗಿ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ ಆ ಒಂದು ಸ್ತ್ರೀಯರು ಹೋಗುವಾಗ ದೇಹ ಕಾಣ್ತಾ ಇಲ್ಲ. ಅಲ್ಲಿ ದೇಹ ಎಲ್ಲಿ ಹೋಗಿದಂತ ಅವರಿಗೆ ಹುಡುಕಲಿಕ್ಕೆ ಶುರು ಮಾಡಿದ್ರು. ಯೇಸು ಎಲ್ಲಿದ್ದಾರಂತ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹುಡುಕುವಾಗ ಏನಾಯ್ತು? ನೆಕ್ಸ್ಟ್ ವಾಕ್ಯ ಓದಿ ನೋಡ್ರಿ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 4ನೇ ವಾಕ್ಯ. ಈ ವಿಷಯದಲ್ಲಿ ಹಾ. ಅವರಿಗೆ ಗಲಿಬಿಲಿ ಉಂಟಾದಾಗ ಹಾ. ಹೊಳೆಯ ಉಡುಪನ್ನು ಧರಿಸಿದ್ದ ಹಾ. ಇಬ್ಬರು ಪುರುಷರು ಹಾ. ಅಕಸ್ಮಾತ್ತಾಗಿ ಅವರ ಬಳಿಯಲ್ಲಿ ನಿಂತುಕೊಂಡರು. ಹಾ. ಆ ಸ್ತ್ರೀಯರು ಆ ಸ್ತ್ರೀಯರು ಭಯ ಹಿಡಿದವರಾಗಿ ನಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಹಾ. ಆ ಪುರುಷರು ಅವರಿಗೆ ಹಾ. ಸತ್ತವರೊಳಗೆ ಬದುಕಿರುವವರನ್ನು ಹುಡುಕುವುದೇನು? ಸತ್ತವರೊಳಗೆ ಬದುಕಿರುವವರನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಎದ್ದಿದ್ದಾನೆ. ಆತನು ಎದ್ದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಅವರು ಮತ್ತು ಯೇಸು ಸ್ವಾಮಿ ಹುಡುಕುವಾಗ ಅಲ್ಲಿದ್ದ ಏನ್ ಮಾಡ್ತಾರೆ? ದೂತರು ಏನ್ ಮಾಡ್ತಾ ಇದ್ದಾರೆ? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಅಲ್ಲಿ ಪ್ರಪಂಚದಲ್ಲಿ ಎಲ್ಲಾ ಸಮಾಧಿಗಳು ಮುಚ್ಚಿರುವಾಗ ಒಂದೇ ಒಂದು ಸಮಾಧಿ ಅದು ತೆರೆದದ್ದು ಯಾವುದಂತ ಹೇಳಿದ್ರೆ ಅದು ನನ್ನ ಯೇಸುವಿನ ಸಮಾಧಿ ಆಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಯೇಸುವಿನ ಸಮಾಧಿ ತೆರೆದದ್ದರಿಂದ ನನಗೆ ನಿನಗೆ ಒಂದು ನಿರೀಕ್ಷೆ ಇದೆ ಅಂತ ಹೇಳಿದ್ರೆ ನನಗೆ ನಿನಗೆ ಮರಣ ಭಯದಿಂದ ದೇವರು ಹೊರಗೆ ತಂದಿದ್ದಾನೆ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ದೇವರು ಪ್ರೀತಿಸಿದ್ದಾನೆ. ಆಮೇಲೆ ಇದು ದೇವರ ಪ್ರೀತಿಯಾಗಿದೆ. ಆಮೇಲೆ ಹಲ್ಲೆಲೂಯಾ. ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ, ಅನೇಕ ಗುರುಗಳು ಬಂದು ಗುರುಗಳು ಯಾವುದರ ಬಗ್ಗೆ ಹೇಳ್ತಾರೆ ಗೊತ್ತಿಲ್ಲ? ಗುರುಗಳು ಸತ್ಯದ ಬಗ್ಗೆ ಹೇಳ್ತಾರೆ. ಅಲ್ಲಿ ಸತ್ಯ ಏನು ಎಂಬುದಾಗಿ ಅವರು ಗುರುಗಳು ಪ್ರೀಚ್ ಮಾಡ್ತಾರೆ. ಆದ್ರೆ ನಾನೇ ಸತ್ಯ ಅಂತ ಹೇಳಿದ ಒಬ್ಬನೇ ಗುರು ಯಾರಂತ ಹೇಳಿದ್ರೆ ಅದು ಯೇಸು ಸ್ವಾಮಿ ಆಗಿದ್ದಾರೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ನನ್ನ ಯೇಸು ಸ್ವಾಮಿ ಮಾತ್ರ. ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ, ಅವನು ಹೇಳಿದ್ದು ಸತ್ಯವಾಗಿದೆ. ಅವರು ಹೇಳ್ತಾ ಇದ್ದಾರೆ, ನಾನು ಸತ್ತು 3ನೇ ದಿವಸದಲ್ಲಿ ಎದ್ದು ಬರುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಹಲ್ಲೆಲೂಯಾ, ಯೇಸು ಸ್ವಾಮಿ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದ್ರೆ ಆ ಕೀರ್ತನೆಗಳ ಪುಸ್ತಕ 16ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ದಾವೀದನು ಹೀಗೆ ಪ್ರವಾದನೆ ಮಾಡ್ತಾನೆ. ಹೇಗೆ ಪ್ರವಾದನೆ ಮಾಡ್ತಾನೆ ಓದಿ ನೋಡಿ. 16:10. ಯಾಕೆಂದರೆ ನೋಡಿ, ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ಹಾಗಾದ್ರೆ ನೋಡಿ, ಯೇಸು ಸ್ವಾಮಿಗೆ ಯಾವ್ದು ಇಲ್ಲ, ಪಾತಾಳಕ್ಕೆ ಬಿಡುವುದಿಲ್ಲ, ಕೊಳೆಯ ಅವಸ್ಥೆ ಬಿಡುವುದಿಲ್ಲ ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾನೆ. ಆಮೇಲೆ ಹಾಗಾಗಿ ಯೇಸು ಸ್ವಾಮಿ ಏನಾಗಲಿಲ್ಲ, ಕೊಳೆಯ ಅವಸ್ಥೆಗೆ ಹೋಗ್ಲೇ ಇಲ್ಲ. ಆತನು 3 ದಿವಸದಲ್ಲಿ ಎದ್ದು ಬಂದ. 3ನೇ ದಿವಸದಲ್ಲಿ ಆತನು ಹೇಳಿದ ಪ್ರಕಾರ, ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಅವನು ಎದ್ದು ಬಂದ. ಪ್ರಿಯರೇ, ಅಲ್ಲಿ ಅನೇಕರು ಯೇಸು ಸ್ವಾಮಿ ಎದ್ದು ಬರಲಿಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೋದ್ರು. ಅದರಲ್ಲಿ ಸ್ಟೋರ್ ಬೆಲ್ ಎಂಬುದಾಗಿ ಲೀ ಸ್ಟೋರ್ ಬೆಲ್ ಒಬ್ಬ ನಾಸ್ತಿಕನಾಗಿದ್ದ. ನಾಸ್ತಿಕ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಅದಕ್ಕೆ? ದೇವರು ಇಲ್ಲ ಅಂತ ಹೇಳುವುದು. ಅಲ್ಲಿ ಎತ್ತಿಸ್ಟ್ ಅಂದ್ರೆ ದೇವರು ಇಲ್ಲ ಎಂಬುದಾಗಿ ಅವರು ಹೇಳುವರು. ಈ ಒಂದು ವ್ಯಕ್ತಿ ದೇವರು ಇಲ್ಲ ಎಂಬುದಾಗಿ ಹೇಳಿದ. ಯೇಸು ಕ್ರಿಸ್ತನ ಪುನರುತ್ಥಾನವಾಗಲಿಲ್ಲ ಎಂಬುದಾಗಿ ಅವನು ಹೇಳಿದ. ನಂತರ ಅವನು ಪ್ರೂವ್ ಮಾಡ್ಲಿಕ್ಕೆ ಹೋದ. ಏನ್ ಪ್ರೂವ್ ಮಾಡ್ಲಿಕ್ಕೆ ಹೋದ ಅಂತ ಹೇಳಿ ಇಸ್ರೇಲಿಗೆ ಹೋಗಿ ಅವನು ಯೇಸು ಸ್ವಾಮಿಯ ಆ ಒಂದು ಮರಣ ಪುನರುತ್ಥಾನದ ಬಗ್ಗೆ ಅವನು ಏನ್ ಮಾಡಿದ? ಸ್ಟಡಿ ಮಾಡ್ಲಿಕ್ಕೆ ಹೋದ. ಗುರುತುಗಳನ್ನು ಕನೆಕ್ಟ್ ಮಾಡಿದ. ಗುರುತುಗಳನ್ನು ಕನೆಕ್ಟ್ ಮಾಡ್ಲಿಕ್ಕೆ ಹೋಗುವಾಗ ಅವನು 3 ವರ್ಷದ ನಂತರ ಅವನೊಂದು ಪುಸ್ತಕ ಬರೆದು ಏನು ಹೇಳಿದ ಗೊತ್ತಿಲ್ಲ? ಯೇಸು ಸ್ವಾಮಿ ನಿಜವಾದ ದೇವರು, ಆತನೇ ಪುನರುತ್ಥಾನ ಹೊಂದಿದ್ದಾನೆ ಎಂಬುದಾಗಿ ಅವನು ಸ್ಟೇಟ್ಮೆಂಟ್ ಕೊಟ್ಟು ಅವರು ಎಲ್ಲರೂ ನಂಬುವ ಹಾಗೆ ದೇವರು ಮಾಡಿದರು. ಇವತ್ತು ನಾನು ಹೇಳ್ತೇನೆ, ನಾವು ನಂಬಬೇಕಾದದೊಂದೇ, ಯೇಸು ಪುನರುತ್ಥಾನ ಹೊಂದಿದ್ದಾನೆ. ಯೇಸು ಪುನರುತ್ಥಾನ ಹೊಂದಿದ್ದಾನೆ. ಅಲ್ಲಿ ಆತನ ಸತ್ತದ್ದು ಒಂದೇ ಬಾರಿ. ಅದು ಯಾವುದಕ್ಕೋಸ್ಕರ? ನಮ್ಮ ಪಾಪಗಳಿಗೋಸ್ಕರ. ನಮ್ಮ ಪಾಪಗಳಿಗೋಸ್ಕರ ಸತ್ತನು, ಹೂಣಲ್ಪಟ್ಟನು, 3ನೇ ದಿವಸದಲ್ಲಿ ಎದ್ದು ಬಂದನು ಎಂಬುದಾಗಿ ವಾಕ್ಯ ಅಂತ ಉಂಟು. ಅನೇಕ ಗುರುತುಗಳನ್ನು ನಾವು ನೋಡುತ್ತೇವೆ. ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡ್ತೇವೆ. ಏನಂತ ಹೇಳಿದ್ರೆ, ಅನೇಕರಿಗೆ ದೇವರು ಕಾಣಿಸಿಕೊಂಡ, ಯೇಸು ಕಾಣಿಸಿಕೊಂಡ ಎಂಬುದಾಗಿ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ನಾವು ನೋಡ್ತೇವೆ. ಏನಂತ ಹೇಳಿದ್ರೆ 500 ಜನರಿಗೆ ಯೇಸು ಸ್ವಾಮಿ ಏನ್ ಮಾಡಿದ? ಕಾಣಿಸಿಕೊಂಡನು ಎಂಬುದಾಗಿ. ಅಲ್ಲಿ ಮತ್ತೆ ಕೇಫನಿಗೆ ಕಾಣಿಸಿಕೊಂಡ ಎಂಬುದಾಗಿ. ನಂತರ ಪೌಲ ಹೇಳ್ತಾನೆ, ದಿನ ತುಂಬಿದ ನನಗೂ ಸಹ ಆತನು ಕಾಣಿಸಿಕೊಂಡ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಈ ಪೌಲ ಸಹ ಹಾಗೆ. ಈ ಪೌಲನ ಜೀವಿತದಲ್ಲಿ ಏನ್ ಮಾಡಿದ? ಯೇಸು ಸ್ವಾಮಿ ನಂಬಲೇ ಇಲ್ಲ. ಅವನು ಯಾಕೆ ನಂಬಲಿಲ್ಲ? ಅವನೊಬ್ಬ ಯಹೂದಿಯಾಗಿದ್ದ. ಯಹೂದಿಯರಿಗೆ ಏನಾಗಿತ್ತು, ಹೇಗೆ ಪ್ರಚಾರ ಆಗ್ತಿತ್ತು ಅಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ಯಾರು ಕದ್ದುಕೊಂಡು ಹೋಗಿದ್ದಾರೆ? ಯೇಸು ಸ್ವಾಮಿ ಶಿಷ್ಯರು ಕದ್ದು, ಇದೇ ಅವನ ತಲೆಯಲ್ಲಿ, ಪೌಲನ ತಲೆಯಲ್ಲಿ ಯೇಸುವನ್ನು ಕದ್ದುಕೊಂಡು ಹೋಗಿದ್ದಾರೆ ಎಂಬುದಾಗಿ.
ಆದರೆ ದಮಸ್ಕ ಬೀದಿಯಲ್ಲಿ ಯೇಸುವನ್ನು ಅವರು ಸಂಧಿಸುವಾಗ, ಯೇಸುವಿನ ಶಬ್ದವನ್ನು ಕೊಡುವಾಗ ಅವರಿಗೆ ಗೊತ್ತಾಯಿತು ಯೇಸು ಸಾಯಿಲ್ಲ, ಯೇಸು ಪುನರುತ್ಥಾನ ಹೊಂದಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಯೇಸುವಿನ ನಾಮದಲ್ಲಿ ನಿಮ್ಮ ವಿಷಯದಲ್ಲಿ ಪ್ರವಾದನೆ ಎಂತೆಂದರೆ, ನಿನ್ನ ಸತ್ತ ವಿಷಯಕ್ಕೆ ಜೀವ ಕೊಡುವ ಯೇಸು ಎದ್ದಿದ್ದಾನೆ. ಆತನು ಸಮಾಧಿಯಲ್ಲಿಲ್ಲ, ಆತನು ಪುನರುತ್ಥಾನ ಹೊಂದಿ ಎದ್ದು ಬಂದಿದ್ದಾನೆ. ನಿನ್ನ ವಿಷಯಕ್ಕೆ ಇವತ್ತು ಸಹ ಅದ್ಭುತ ಮಾಡಿಕೆ ಅವನು ಇವತ್ತು ಸಹ ಜೀವಂತವಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇವತ್ತು ನಾನು ಒಂದು ವಿಷಯ ಹೇಳ್ತೇನೆ, ಯೇಸು ಎದ್ದು ಬಂದದ್ದು ನಿಜವಾಗಿದೆ. ಹಲ್ಲೆಲೂಯಾ. ನೋಡಿ, ಶಿಷ್ಯರೆಲ್ಲ ನೋಡ್ರಿ, ಅಲ್ಲಿ ಅವರೆಲ್ಲ ಯೇಸು ಸ್ವಾಮಿಯ ನೋಡಿದ್ದು, ಪುನರುತ್ಥಾನ ಹೊಂದಿದ ನಂತರ ಏನ್ ಮಾಡಿದ್ರು? ಕಂಡ್ರಿ, ಎಲ್ಲ ಕಂಡವರೇ. ಹಲ್ಲೆಲೂಯಾ. ಯೋಹಾನ ಹೇಳ್ತಾನೆ, ಒಂದು ಯೋಹಾನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ, ನಾನು ಆತನನ್ನು ಮುಟ್ಟಿದೆವು, ಕಣ್ಣಿನಿಂದ ನೋಡಿದೆವು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ? ಅವನು ನೋಡಿದಾಗ, ಅವನು ಯೋಹಾನ ಕರೆಕ್ಟ್ ಆಗಿ ಯೇಸು ಸ್ವಾಮಿಯ ನೋಡಿದ ವ್ಯಕ್ತಿಯಾಗಿದ್ದಾನೆ. ಅವನು ಪ್ರಕಟಣೆ ಬರೆಯುವಾಗ ಅವನು ಹೇಳ್ತಾನೆ, ಸತ್ತವನಾಗಿ ಆತನ ಪಾದಕ್ಕೆ ಬಿದ್ದೇನೆ ಎಂಬುದಾಗಿ. ಅವನು ಹೇಳಿದ, ನಾನೇ ಮೊದಲನೇ ಅವನು, ನಾನೇ ಕಡೆಯವನು. ಹಲ್ಲೆಲೂಯಾ. ಸತ್ತವನಾಗಿದ್ದೇನು, ಈಗ ಎದ್ದು ಬಂದಿದ್ದೇನೆ, ಯುಗಾಂತರಗಳಲ್ಲಿ ಜೀವಿಸುವವನಾಗಿದೆ. ಅಲ್ಲಿ ಯೋಹಾನನಿಗೆ ಸಹ ಗೊತ್ತಾಯಿತು, ಶಿಷ್ಯರೆಲ್ಲರೂ ಗೊತ್ತಾಯಿತು, ಅವರು ಕಂಡರು, ಬರೆದರು ಪುಸ್ತಕದಲ್ಲಿ. ಇನ್ನೊಂದು ಗುರುತನ್ನು ಹೇಳಿ ನಾನು ನಿಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನೋಡಿ ಪ್ರಿಯರೇ, ಯೇಸು ಸ್ವಾಮಿ ಎದ್ದು ಬಂದದ್ದು ಶಿಷ್ಯರು ನೋಡಿದ್ರು. ಯೇಸು ಸ್ವಾಮಿಯ ಎಲ್ಲ ಶಿಷ್ಯರು ರಕ್ತ ಸಾಕ್ಷಿಯಾದರು. ಅಲ್ಲಿ ಯಾರು ಸಹ ತಲೆ ಕಟ್ ಮಾಡಲಿಕ್ಕೆ ಸುಮ್ಮನೆ ಬಿಡುವುದಿಲ್ಲ. ಇವರು ಯಾಕೆ ಗೊತ್ತಿಲ್ಲ, ಅವರ ರಕ್ತ ತಲೆ ಎಲ್ಲ ರುಂಡ ಎಲ್ಲ ಕಟ್ಟಿಸ್ಲಿಕ್ಕೆ ಯಾಕೆ ಬಿಟ್ಟು ಗೊತ್ತಿಲ್ಲ? ಇವರಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು, ಯೇಸು ಮರಣದಿಂದ ಇದ್ದರೆ ನಮ್ಮನ್ನು ಸಹ ಮರಣದಿಂದ ದೇವರು ಎಬ್ಬಿಸ್ತಾನೆ. ಹಲ್ಲೆಲೂಯಾ. ಹಾಗಾಗಿ ಅವರು ಜೀವದ ಬಗ್ಗೆ ಏನ್ ಮಾಡಲಿಲ್ಲ, ಅವರು ಆಸೆ ಪಡಲಿಲ್ಲ. ಇವತ್ತು ನಾನು ಹೇಳ್ತೇನೆ, ನಿನ್ನ ಬಗ್ಗೆ ನೀನು ಆಸಕ್ತಿಯನ್ನು ಬಿಡು, ದೇವರಿಗೆ ನಿನ್ನ ಜೀವಿತವನ್ನು ಬಿಟ್ಟುಕೊಡು. ನಿನ್ನ ಚಿಂತಾಭಾರವನ್ನು ದೇವರ ಮೇಲೆ ಹಾಕು. ದೇವರು ನಿನಗೋಸ್ಕರ ಚಿಂತಿಸ್ತಾನೆ. ಅಲ್ಲಿ ನೀನು ಎಷ್ಟು ಚಿಂತೆ ಮಾಡಿದ್ರು ಸಹ ನೀನೇ ವೀಕ್ ಆಗ್ತಿ ಹೊರತು, ನಿನ್ನಲ್ಲಿ ಬಲಹೀನತೆ ಬರ್ತದೆ ಹೊರತು, ನಿನ್ನಲ್ಲಿ ಅವಿಶ್ವಾಸ ಬರ್ತದೆ ಹೊರತು, ನಿನ್ನ ದೇವರ ಮೇಲೆ ಇವತ್ತು ನಂಬಿಕೆ ಇಡು. ಅಲ್ಲಿ ಕ್ರಿಸ್ತನಲ್ಲಿ ಸತ್ತ ಭರವಸೆ ಎದ್ದು ಬರ್ತಾರಂತೆ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ? ಎದ್ದು ಬರುವ ಅವಸ್ಥೆಗೆ ದೇವರು ಎಬ್ಬಿಸುತ್ತಿದ್ದಾನೆ. ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ ದೇವರು ಅದರಿಂದ ಹೊರಗೆ ತರುವ ದಿನವಾಗಿ ದೇವರು ಮಾರ್ಪಡಿಸ್ತಾನೆ. ಈ ಪುನರುತ್ಥಾನ ದಿನದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯೇಸು ಎದ್ದಿದ್ದಾನೆ. ಇಲ್ಲಿ ಹೇಳ್ತಾರೆ, ಆತನು ಇಲ್ಲಿಲ್ಲ, ಎದ್ದಿದ್ದಾನೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಮತ್ತೆ ನಂತರ ವಾಕ್ಯ ಲೂಕನ ಬರೆಸು. ಇನ್ನು ಗಲಿಲಾಯದಲ್ಲಿದ್ದಾಗ ಮನುಷ್ಯಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ತಿಳಿದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಈಗ ಏನ್ ಮಾಡ್ಬೇಕು? ನೀವು ನೆನಪಿಗೆ ತರಬೇಕು. ಯೇಸು ಹೇಳಿದ ಮಾತನ್ನು ನೆನಪಿಗೆ ತರಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಲ್ಲ ಶಿಷ್ಯರು ಮರೆತು ಬಿಟ್ಟಿದ್ದಾರೆ. ಆದ್ರೆ ಮಹಾಯಾಜಕರು ಮರೆಯಲಿಲ್ಲ, ಶಾಸ್ತ್ರಿಗಳು ಮರೆಯಲಿಲ್ಲ. ಅಲ್ಲಿ ಇವತ್ತು ಸಹ ಅನೇಕ ಜನರು ಮರೆಯುತ್ತಾ ಇದ್ದಾರೆ ದೇವರ ವಾಕ್ಯ. ಇವತ್ತು ನಾನು ನೀನು ವಾಕ್ಯವನ್ನು ನೆನಪಿಗೆ ತಂದುಕೋ. ಅಲ್ಲಿ ದೇವರು ಜೀವ ಕೊಡುವ ದೇವರಾಗಿದ್ದಾನೆ. ದೇವರು ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸುವ ದೇವರಾಗಿದ್ದಾನೆ. ಒಣನೆಲದಲ್ಲಿ ಬುಗ್ಗಿಯನ್ನು ತೆರೆದ ದೇವರು ನಿನ್ನ ಜೀವಿತದಲ್ಲಿ ತೆರೆದೇ ಇರುವ ಪ್ರಿಯರು, ಇವತ್ತು ನಾನು ಯೇಸುವಿನ ನಾಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನ ಪರಿಸ್ಥಿತಿ ಏನೇ ಆಗಿದ್ದು ಸಹ ಅದನ್ನು ಬದಲು ಮಾಡುವ ಸಾಮರ್ಥ್ಯ ಪುನರುತ್ಥಾನ ಹೊಂದಿದ ಯೇಸುವಿಗೆ ಉಂಟು. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಮುಂದೆ ಹೋಗ್ತದೆ, ನಾನು ನಿಲ್ಲಿಸ್ತೇನೆ. ಸ್ತ್ರೀಯರು ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ಸಮಾಧಿಯ ಬಳಿಯಿಂದ ಹಿಂತಿರುಗಿ ಹೋಗಿ ಆ ಸಂಗತಿಗಳನ್ನೆಲ್ಲ 11 ಮಂದಿ ಶಿಷ್ಯರಿಗೂ ಉಳಿದವರೆಲ್ಲರಿಗೂ ತಿಳಿಸಿದರು. ಆ ಸ್ತ್ರೀಯರು ಯಾರೆಂದರೆ ಮಗ್ದಲದ ಮರಿಯಳು, ಯೋಹಾನಳು, ಯಾಕೋಬನ ತಾಯಿಯಾದ ಮರಿಯಳು, ಇವರ ಜೊತೆಯಲ್ಲಿದ್ದ ಬೇರೆ ಸ್ತ್ರೀಯರು ಸಹ ಅಪೊಸ್ತಲರಿಗೆ ಆ ಸಂಗತಿಗಳನ್ನು ಹೇಳಿದರು. ಅವರು ನಂಬಲಿಲ್ಲ. ಯಾರಂತೆ? ಶಿಷ್ಯ ಮಾಡಿಲ್ಲ, ನಂಬಲಿಲ್ಲ. ಇವತ್ತು ಸಹ ಹಾಗೆ ನಾವು ಕೆಲವು ಸಲ ಆ ಶಿಷ್ಯರಾಗಿ ಅಪನಂಬಿಗಸ್ತರಾಗಿರುತ್ತೇವೆ. ಹೇಳ್ತೇನೆ, ನಂಬಿಗಸ್ತರನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಇವತ್ತು ನಿಮಗೆ ನಂಬಿಕೆ ಕಡಿಮೆ ಆಗಿದ್ರೆ ದೇವರೇ ನಂಬಿಕೆಯನ್ನು ಹೆಚ್ಚಿಸಿ ಎಂಬುದಾಗಿ ಅಲ್ಲಿ ಅವರು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಎದ್ದು ಬಂದಿದ್ದಾರೆ ಅಂತ ಹೇಳುವಾಗ ಅವರಿಗೆ ಯಾವ ಮಾತಾಗಿ ಕಂಡಿದ್ದಂತೆ ಮುಂದೆ ಹೋಗಿ ಆ ಮಾತುಗಳು ಅವರಿಗೆ ಬರೀ ಹರಟೆಯಾಗಿ ತೋರಿದವು. ಏನಂತೆ? ಹರಟೆಯಾಗಿ ತೋರಿದವು ಎಂಬುದಾಗಿ. ಇವತ್ತು ಸಹ ಲೋಕದವರ ಹತ್ರ ಯೇಸು ಎದ್ದು ಬಂದಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅದು ಹರಟೆಯ ಮಾತು. ಆದರೆ ನನಗೆ ನಿನಗೆ ಶಕ್ತಿಯಾಗಿದೆ.
ನನಗೆ ನಿನಗೆ ಬೆಳಕು ಕೊಡುವಂತದ್ದಾಗಿದೆ. ಇವತ್ತು ನಾನು ಹೇಳ್ತೇನೆ, ಶೂನ್ಯವಾದ ನಿನ್ನ ಜೀವಿತದಲ್ಲಿ ಅಲ್ಲಿ ಆಶೀರ್ವಾದವನ್ನು ಕೊಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಇವತ್ತು ನಿನ್ನ ಜೀವಿತ ನಡೆಯುವುದು ಅಲ್ಲಿ ಲೋಕದ ಐಶ್ವರ್ಯದಿಂದ ಅಲ್ಲ, ಲೋಕದ ಆಸ್ತಿಯಿಂದ ಅಲ್ಲ, ನನ್ನ ಜ್ಞಾನದಿಂದ ಅಲ್ಲ, ದೇವರ ಕೃಪೆಯಿಂದಲೇ. ಅಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಬಲಹೀನತೆ ದೇವರಿಗೆ ಗೊತ್ತುಂಟು, ನಿನ್ನ ಪರಿಸ್ಥಿತಿ ಏನಂತ ದೇವರಿಗೆ ಗೊತ್ತುಂಟು. ಅದಕ್ಕೋಸ್ಕರ ಆತನ ಬಲಹೀನನಾಗಿ ಶಿಲುಬೆಗೆ ಹೋದ, ಪ್ರಾಣ ಕೊಟ್ಟ, ಸತ್ತ, ಉಳಿದಪಟ್ಟ, ಮೂರನೇ ದಿನದಲ್ಲಿ ಆತನು ನಿನಗೋಸ್ಕರ ನನಗೋಸ್ಕರ ಎದ್ದು ಬಂದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ನಂತರ ವಾಕ್ಯ ನೋಡಿ, ಪೇತ್ರನು ಎದ್ದು ಸಮಾಧಿಗೆ ಓಡಿ ಹೋಗಿ ಬೊಕ್ಕಿ ನೋಡಿ ನಾರು ಬಟ್ಟೆಗಳನ್ನು ಮಾತ್ರ ಕಂಡು ನಡೆದ ಸಂಗತಿಗಳಿಗೆ ತನ್ನಲ್ಲಿ ಆಶ್ಚರ್ಯ ಪಡುತ್ತಾ ಹೊರಟು ಹೋದನು. ನೋಡಿ, ಈಗ ಏನ್ ಮಾಡ್ತಾರೆ, ಪೇತ್ರ ಹೋಗ್ತಾನೆ, ಪೇತ್ರ ಹೋಗಿ ಅಲ್ಲಿ ನೋಡ್ತಾನೆ, ನೋಡಿ ಬಂದು ನಡೆದ ಸಂಗತಿ ಏನ್ ಮಾಡ್ತಾನೆ, ಆಶ್ಚರ್ಯ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದು ಹೇಗೆ ಸಾಧ್ಯ ಎಂಬುದಾಗಿ ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಸಹ ಕೆಲವೊಂದು ವಿಷಯದ ಬಗ್ಗೆ ನೀನು ಹೇಗೆ ಸಾಧ್ಯ ಎಂಬುದಾಗಿ ನೀನು ಇವತ್ತು ಯೋಚಿಸುವುದಾದರೆ ನನ್ನ ದೇವರು ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡುತ್ತಾರೆ. ಹಲ್ಲೆಲೂಯಾ. ಮರಣದಿಂದ ಹೊರಗೆ ಬಂದ ದೇವರು ನಿನ್ನ ಮರಣ ಅವಸ್ಥೆಯಿಂದ ಹೊರಗೆ ತರ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿನ್ನ ಶೂನ್ಯವಾದ ಪರಿಸ್ಥಿತಿಯನ್ನು ಬದಲು ಮಾಡುತ್ತಾನೆ. ನಿನ್ನ ಜೀವಿತದಲ್ಲಿ ವೈದ್ಯರು ಏನ್ ಹೇಳಿದ್ರೆ ನಂಬೇಡ, ಲೋಕದವರು ಏನ್ ಹೇಳಿದ್ರೆ ನಂಬೇಡ, ನಿನ್ನ ದೇವರು ನಿನ್ನ ಬಗ್ಗೆ ಏನ್ ಹೇಳ್ತಾನೆ ಅದನ್ನು ಮಾತ್ರ ನೀನು ನಂಬುವಾಗ ದೇವರ ಕಾರ್ಯವನ್ನು ನೀನು ನೋಡ್ಲಿಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯಾ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಇದ್ದಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಪೇತ್ರನು ಬೆರಗಾದನು ಎಂಬುದಾಗಿ ವಾಕ್ಯ ಹೇಳ್ತದೆ. ನಂತರ ನಾವು ನೋಡ್ತೀವಿ, ಯೋಹಾನ ಬರೆದ ಸುವಾರ್ತೆಯಲ್ಲಿ ಯೋಹಾನನು ಓಡಿ ಬಂದು ನೋಡಿದ, ನಂಬಿದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಆ ದೇವದೂತರು ಹೇಳಿದ ಪ್ರಶ್ನೆಗೆ ಉತ್ತರ ಅಲ್ಲಿ ಏನಂತ ಹೇಳಿದ್ರೆ, ನೀವು ಹೇಳ್ರಿ, ಆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಅವರು 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ, ಆತನನ್ನು ನೀವು ಗಲಿಲಾಯದಲ್ಲಿ ನೋಡುವಿರಿ ಎಂಬುದಾಗಿ ಹೇಳುವಾಗ, ನಂತರ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, ಮಗ್ದಲಾದ ಮರಿಯಳಾದರು ಅಲ್ಲಿ ಅಳುತ್ತಾ ಸ್ವಾಮಿಗೋಸ್ಕರ ಕಾಯುತ್ತಾ ಕುಳಿತುಕೊಂಡಿದ್ದರು ಎಂಬುದಾಗಿ. ಹಲ್ಲೆಲೂಯಾ. ಅವಳು ಅಳುತ್ತಾ ಕಾಯುತ್ತಿರುವಾಗ ಯೇಸು ಸ್ವಾಮಿ ಆಸ್ಥಾನಕ್ಕೆ ಬಂದರು. ಮರಿಯಳೇ ಎಂಬುದಾಗಿ ಕರೆಯುವಾಗ ಮಗ್ದಲಾದ ಮರಿಯಳು ಆ ಪ್ರೀತಿಯ ಮಾತುಗಳನ್ನು ಕೇಳಿ ರಬ್ಬುನಿ, ಗುರುವೆ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಕಣ್ಣೀರು ದೇವರು ನೋಡುತ್ತಾನೆ, ನಿನ್ನ ಪ್ರೀತಿಯನ್ನು ದೇವರು ನೋಡುತ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ಹೇಳ್ತೀರಿ, ನನ್ನ ದೇವರು ನನಗೋಸ್ಕರ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದ, ನನಗೋಸ್ಕರ ಹೂಡಲ್ಪಟ್ಟ, ಸತ್ತೊಳಗಿಂದ ಎದ್ದು ಬಂದ, ನಾನೇ ಮಾರ್ಗವು ಸತ್ಯವು ಜೀವವು ಎಂಬುದಾಗಿ ಹೇಳಿದನು. ಅವರು ಮಾಡಿ ತೋರಿಸಿದ. ನನ್ನ ಹೊರತು ದೇವರ ಬಳಿಗೆ ಯಾರು ಬರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಗುರುತುಗಳು, ಚಿಹ್ನೆಗಳ ಮೂಲಕ ತನ್ನನ್ನು ದೇವರು ಎಂಬುದಾಗಿ ಪ್ರಕಟಪಡಿಸಿದ. ಇವತ್ತು ಆ ದೇವರನ್ನು ಮಾತ್ರ ನಾವು ಆರಾಧನೆ ಮಾಡಬೇಕು. ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಈ ಕಾರಣದಿಂದ ಆತನು ಮನುಷ್ಯನಾಗಿ ಶಿಲುಬೆಯ ಮರಣವನ್ನು ಹೊಂದಲಿಕ್ಕೆ ಆತನು ತನ್ನನ್ನು ತಗ್ಗಿಸಿದ್ರಿಂದ ಆತನಿಗೆ ಎಲ್ಲ ಹೆಸರುಗಳಿಗಿಂತ ಉನ್ನತವಾದ ಹೆಸರು ಕೊಡಲ್ಪಟ್ಟಿದೆ ಎಂಬುದಾಗಿ ಸ್ವರ್ಗ, ಮೃತ್ಯು, ಪಾತಾಳ ಶಕ್ತಿಗಳು ಆತನ ಹೆಸರಿಗೆ ಅಡ್ಡ ಬೀಳುತ್ತದೆ ಎಂಬುದಾಗಿ. ನೋಡಿ ಪ್ರಿಯರೇ, ಎಲ್ಲರೂ ಆತನಿಗೆ ಅಡ್ಡ ಬೀಳಬೇಕು. ಇವತ್ತು ಕೀರ್ತನೆ ಸರ್ವ ಜನಾಂಗಗಳು ಆತನಿಗೆ ಅಡ್ಡ ಬೀಳಬೇಕು. ಯಾಕಂದ್ರೆ ಆತನೇ ನಿಜವಾದ ದೇವರಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಜೀವದಿಂದೆದ್ದವರೇ ನಿನ್ನ ಆರಾಧನೆ ಮಾಡುವೆ, ಜೀವದಾಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಎಷ್ಟು ಜನ ಇವತ್ತು ಯಾತ್ರೆಯಲ್ಲಿ ಜೀವದಿಂದೆದ್ದವರೇ, ಇನ್ನೊಂದು ಜೀವ ಇವತ್ತು ಸೋಯ ಅಸೋಯವಾಗಿ ಕೊಟ್ಟು ನಿನ್ನ ಪರಿಸ್ಥಿತಿಗಳು ಬದಲಾವಣೆ ಸೋಯೆ ಜೀವನಾಧಿಪತಿಯೇ ನಿನ್ನ ಆರಾಧನೆ ಮಾಡುವೆ.
ನಾನಾಗಿಯೇ ನನ್ನ ಪ್ರಾಣವನ್ನು ತೆಗೆದುಕೊಳ್ಳುತ್ತೇನೆ. ಯೇಸು ಸ್ವಾಮಿಯ ಪ್ರಾಣವನ್ನು ತೆಗಿಲಿಕ್ಕೆ ಯಾರಿಂದ ಸಾಗಲಿಲ್ಲ. ಯೇಸು ಸ್ವಾಮಿಯ ಕೊಟ್ಟನು, ಯೇಸು ಸ್ವಾಮಿಯ ಪಡೆದುಕೊಂಡ. ಇವತ್ತು ಹೇಳ್ರಿ, ನನ್ನ ದೇವರು ನನ್ನ ಜೊತೆ ಇದ್ದಾನೆ. ಹೇಳ್ರಿ, ನನ್ನ ದೇವರು ನನ್ನ ಜೊತೆ ಇದ್ದಾನೆ. ಅಡಿಕೆ ಮಾಡಿ, ಅಡಿಕೆ ಮಾಡಿ, ಅಡಿಕೆ ಮಾಡಿ. ಓ ನಮ್ಮ ಶಂಕರ, ನೀನು ಹೇಳುವಾಗಲೇ ನಿನ್ನ ಜೊತೆ ಹೆಚ್ಚಾಗ್ತಾನೆ, ನಿನ್ನ ಪರಿಸ್ಥಿತಿಗಳನ್ನು ಬದಲು ಮಾಡುತ್ತಾನೆ. ಓ ರಕ್ಕ ನಮ್ಮ ಶಂಕರ, ನಿನಗೆ ಮಾರ್ಗವಾಗಿ ನಿಲ್ಲುತ್ತಾನೆ, ನಿನಗೆ ಸತ್ಯವಾಗಿ ನಿಲ್ಲುತ್ತಾನೆ, ನಿನಗೆ ಜೀವವಾಗಿ ನಿಲ್ಲುತ್ತಾನೆ. ರೇಖ ಲಾಭ ಶಾದ ರಾಧ 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 ಶಾದ ರಾಮ ಗಾದ ಮಾನ ನೀರ ಮಾನ ಸಂತರ ಯೇಸು ಇವತ್ತು ನಿನ್ನ ಜೊತೆ ಮಾತನಾಡುತ್ತಿದ್ದಾನೆ. ಪರಿಸ್ಥಿತಿಗಳು ಏನೇ ಆದರೂ ಸಹ ಭಯ ಪಡಬೇಡ, ಭಯ ಪಡಬೇಡ. ಪರಿಸ್ಥಿತಿಗಳನ್ನು ಬದಲು ಮಾಡುವ ಯೇಸು ನಿನ್ನ ಜೊತೆ ಇದ್ದಾನೆ. ಓ ರಾಧ ರಾಮ ಶಾದರ ವೇದರ ಭಾರವ ಲಕನವನ ಸಿಯಾಂದನ ಅವನ ಪಾತಾಳವನ್ನು ಗೆದ್ದಿದ್ದಾನೆ, ಆತನ ಮರಣವನ್ನು ಗೆದ್ದಿದ್ದಾನೆ. ಇವತ್ತು ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ ನನ್ನ ದೇವರು ಹೇಳ್ತಿದ್ದಾನೆ, ಮಗಳೇ ಭಯಪಡಬೇಡ, ಮಗಳೇ ಭಯಪಡಬೇಡ. ನಿನ್ನನ್ನು ನಾನು ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ, ನಿನ್ನ ಗೋಡೆ ನನ್ನ ಕಣ್ಣೆದುರಲ್ಲಿ ಇದ್ದಾನೆ. ಓ ರಕಾಲ ಕ್ಷೇತ್ರ ಗೋರವ ಶಕರ ಮನಸ್ಸೆ ಅಂತ ಇವತ್ತು ಅನೇಕರ ವಿರುದ್ಧ ಸೈತಾನ ಆ ಪತ್ರಗಳನ್ನು ಮಾಡುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ನ ಎದುರಿರುವ ಕಲ್ಲುಗಳು ಉರುಳಿ ಹೋಗುತ್ತದೆ, ನೀನು ಕಾಣುತ್ತದೆ. ನಿನ್ನ ಎದುರಿರುವ ಕಲ್ಲುಗಳು ಇವತ್ತು ಉರುಳಿ ಹೋಗುತ್ತದೆ. ಯಾಕಂದ್ರೆ ಪುನರುತ್ಥಾನ ಹೊಂದಿದ ಯೇಸು ಆ ಕಲ್ಲುಗಳನ್ನು ಉರುಳಿಸ್ತಾನೆ, ಕಲ್ಲುಗಳನ್ನು ಉರುಳಿಸ್ತಾನೆ. ಅದು ರೋಗವೆಂಬ ಕಲ್ಲಾಗಿರಬಹುದು, ಸಾಲವೆಂಬ ಕಲ್ಲಾಗಿರಬಹುದು, ಡಿಪ್ರೆಷನ್ ಎಂಬ ಕಲ್ಲಾಗಿರಬಹುದು, ನಿನ್ನ ಜೀವಿತದಲ್ಲಿ ನಿನ್ನನ್ನು ಕೆಳಗೆ ಹಾಕಿದ ಕಲ್ಲಾಗಿರಬಹುದು. ಇವತ್ತು ತಳ್ಳಲ್ಪಟ್ಟ ಕಲ್ಲನ್ನೇ ಮೂಲೆಗಲ್ಲಾಗಿ ಮಾಡುವ ಕರ್ತನು ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ. ಶಾದ್ರ ಮಾನವ ಕರವರ ಶಬ್ದರವರ ರಾತ್ರಿ ನಮಗೆ ಮಾತನಾಡುವುದಕ್ಕೆ ಸ್ತೋತ್ರಪ್ಪ. ನಮಗೆ ನಿರೀಕ್ಷೆ ಉಂಟು, ನಮಗೆ ಒಂದು ನಿರೀಕ್ಷೆ ಉಂಟು. ನನ್ನ ಯೇಸು ಇವತ್ತು ಸಮಾಧಿಯಲ್ಲಿಲ್ಲ, ಆತನು ಎದ್ದಿದ್ದಾನೆ, ಆತನು ಎದ್ದಿದ್ದಾನೆ, ನನಗೋಸ್ಕರ ಎದ್ದಿದ್ದಾನೆ. ನನಗೆ ಜೀವವನ್ನು ಕೊಟ್ಟ ದೇವರಿಗೆ ಸ್ತೋತ್ರ ಹೇಳುವ. ಇವತ್ತು ನೀನು ಕಷ್ಟದಲ್ಲಿದ್ದೀಯಾ, ನೀನು ಇಕ್ಕಟ್ಟಿನಲ್ಲಿದ್ದೀಯಾ, ನೀನು ಸಮಸ್ಯೆಯಲ್ಲಿದ್ದೀಯಾ, ಇವತ್ತು ಹೇಳು, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸಲಿಕ್ಕೆ ಯಾರಿಂದ ಆಗುವುದಿಲ್ಲ. ಹೇಳ್ರಿ ಹೇಳ್ತೇವೆ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸಲಿಕ್ಕೆ ಯಾರಿಗಾಗುವುದಿಲ್ಲ, ಯಾರಿಗಾಗುವುದಿಲ್ಲ, ಯಾರಿಗಾಗುವುದಿಲ್ಲ. ಸೈತಾನ ನೆನೆಸಿದ, ಈಗ ನೀನು ಬಿಟ್ಟು ಹೋಗುತ್ತೀಯ ನನಗೆ, ಈ ರೋಗದ ನಿಮಿತ್ತ, ಈ ಕಷ್ಟದ ನಿಮಿತ್ತ, ಈ ಸಾಲದ ನಿಮಿತ್ತ ನೀನು ಬಿಟ್ಟು ಹೋಗುತ್ತೀಯ ಅಂತ ನೆನೆಸಿದ. ಈಗ ಧೈರ್ಯವಾಗಿ ಹೇಳು, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸಲಿಕ್ಕೆ ಯಾರಿಂದ ಆಗುವುದಿಲ್ಲ. ಇದು ನಿನ್ನ ನಿಜವಾದ ಪ್ರೀತಿ, ಇದೇ ನಿಜವಾದ ಪ್ರೀತಿ ನಿನ್ನನ್ನು. ಆ ಸಹೋದರಿಯರು ಸತ್ತು ಹೋದ ಯೇಸು ಸ್ವಾಮಿಯ ಬಾಡಿ ನೋಡ್ಲಿಕ್ಕೆ ಇಷ್ಟಪಟ್ಟರು. ಇವತ್ತು ಜೀವದಿಂದ ಯೇಸುವಿನ ಬಾಡಿಯನ್ನು ನೋಡಲಿಕ್ಕೆ ನಾವು ಎಷ್ಟು ಆಸಕ್ತರಾಗಿರಬೇಕು. ಥ್ಯಾಂಕ್ ಯು ಪ್ರಿಯರೇ. ನಾವು 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 ರಿಲೇಟಿವ್ಸ್ ಆಗಿರಬಾರ್ದು, ಅಲ್ಲಿ ನಾವು ಪ್ರೀತಿಸುವವರಾಗಿರಬೇಕು. ಯೇಸುವಿನ ರಿಲೇಟಿವ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ವರ್ಷಕ್ಕೆ ಒಂದು ಸರ್ತಿ ಮಾತ್ರ ಮೀಟ್ ಆಗ್ತಾರೆ. ಆದರೆ ಪ್ರೀತಿಸುವವರು ಯೇಸುವನ್ನು ಪದೇ ಪದೇ ಮೀಟ್ ಆಗ್ತಾರೆ. ಹೇಳಿ, ನನಗೆ ಯೇಸು ಬೇಕು, ಹೇಳಿ ನನಗೆ ಯೇಸು ಬೇಕು, ನನಗೆ ಯೇಸು ಬೇಕು. ನನ್ನ ಜೀವಿತದಲ್ಲಿ ಏನೇ ನಡೆದರೂ ಸಹ ನನ್ನ ಯೇಸುವನ್ನು ನಾನು ಬಿಟ್ಟುಕೊಡುವುದಿಲ್ಲ, ನನ್ನ ಯೇಸುವನ್ನು ನಾನು ಬಿಟ್ಟುಕೊಡುವುದಿಲ್ಲ. ಈ ಲೋಕದ ಶಕ್ತಿ ಆಗಲಿ, ಈ ಲೋಕದ ಕರ್ಕವಾಗಲಿ, ಯಾವುದು ನಿಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಬಾರದು. ಥ್ಯಾಂಕ್ ಯು ಲಾರ್ಡ್. ಮೇಲಿನ ಶಕ್ತಿ ಆಗಲಿ, ಕೆಳಗಿನ ಶಕ್ತಿ ಆಗಲಿ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಯಾರಿಂದ ಸಾಗುವುದಿಲ್ಲ. ಇವತ್ತು ನೀನು ಒಂದು ಕಷ್ಟದಲ್ಲಿ ಹೋಗುವುದಾದರೆ ಹೇಳು, ಯೇಸು ಸ್ವಾಮಿ ಅಂತ, ಯೇಸು ಸ್ವಾಮಿ ನಿನ್ನನ್ನೇ ನಾನು ಪ್ರೀತಿಸ್ತೇನೆ. ಈ ಒಂದು ಮಾತು ಯೇಸು ಸ್ವಾಮಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮಕ್ಕಳಾದ ಮರಿಯಳು ಆಸಕ್ತಿಯಿಂದ, ಆತುರದಿಂದ
ಇನ್ನು ಮುಂಬಿರುವಾಗಲೇ, ಕತ್ತಲಿರುವಾಗಲೇ ಯೇಸುವನ್ನು ಹುಡುಕಿ ಬಂದರು. ಇವತ್ತು ನಾನು ನೀನು ಯೇಸುವನ್ನು ಎಷ್ಟು ಹುಡುಗುತ್ತೇವೆ? ನಮಗೆ 24 ತಾಸು ಇರುವಾಗ ನಾವು 2 ತಾಸಾದರೂ ಅಥವಾ 1 ತಾಸಾದರೂ ಯೇಸುವನ್ನು ಹುಡುಕುತ್ತಾ ಇದ್ದೇವಾ? ಇವತ್ತು ಹುಡುಕದಿದ್ರೆ ಯೇಸು ಹತ್ರ ಹೇಳುವ, ಯೇಸುವೇ ನನಗೆ ನೀನು ಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸೇರಿ ಎಲ್ಲರನ್ನು ಆಶೀರ್ವಾದ ಮಾಡಿ ಇವರ ಕಣ್ಣು ಉರುಳಿ ಹೋದದಕ್ಕೆ ಸ್ತೋತ್ರ. ಇವರಿಗೆ ಹೊಸ ನಿರೀಕ್ಷೆ ಹುಟ್ಟಿಸಿದ್ದಕ್ಕೆ ಸ್ತೋತ್ರ. ಇವರು ಹೊಸಬರಾಗಿ ಹೊಸ ಸಾಕ್ಷಿಗಳಾಗಿ ಎಬ್ಬಿಸುವುದಕ್ಕೆ ನಿನಗೆ ಸ್ತೋತ್ರಪ್ಪ. ಇಲ್ಲಿ ಯಾರು ಭಾರತದಿಂದ ಬಂದಿದ್ರೆ ಅವರು ಹಾಗೆ ಹೋಗಬಾರ್ದು. ನಿನ್ನ ನಾಮದಲ್ಲಿ ಅವರಿಗೆ ಒಂದು ದೊಡ್ಡ ಬ್ರೇಕ್‌ಥ್ರೂವನ್ನು ಮಾತಾಡ್ತಿದ್ದೇನೆ. ಒಂದು ಜಯವನ್ನು ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಪುನರುತ್ಥಾನ ಹೊಂದಿದ ಯೇಸುವಿನ ನಾಮದಲ್ಲಿ ಇವರು ಅವರಿಗೆ ಒಂದು ಬಿಡುಗಡೆಯಾಗಲಿ ಸ್ವಾಮಿ. ಅವರು ಸಂತೋಷಿಸಲಿ, ಅವರು ಆನಂದಿಸಲಿ ಕರ್ತನೆ. ನಿನ್ನ ಜಯದಲ್ಲಿ ಉತ್ಸಾಹ ಮಾಡಲಿ ಸ್ವಾಮಿ. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಸೇರಿ ಬಂದು ಎಲ್ಲರನ್ನು ಆಶೀರ್ವಾದ ಮಾಡಿ ಎಲ್ಲ ಘನ ಮಾನ ಮಹಿಮೆ ಸ್ವಾಮಿ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇಲೆ ಆಹಾರದೊಂದಿಗೆ ಅಂತ್ಯ ಆಶೀರ್ವಾದ ಪಡೆಯುತ್ತೇವೆ. ಸೇರಿ ಬಂದ ಎಲ್ಲ ದೇವರ ಮಕ್ಕಳಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದ ನಂಬಿಕೆ ಸರದಿಗೂ ಇಂದಿನ ಕ್ರಿಸ್ತನ 2ನೇ ಬರಣ ತನಕ ನಿತ್ಯ ನಿರಂತರವಾಗಿರಲಿ.